ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಇಂಡಿಯನ್ ಹಿಸ್ಟ್ರಿ. ಸೊ ಇವತ್ತು ನಾನು ಮಾಡರೇಟ್ ಫೇಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಓಕೆ, ದ ಕಂಪ್ಲೀಟ್ ಮಾಡರೇಟ್ ಫೇಸ್ ವಿಲ್ ಬಿ ಕವರ್ಡ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋ ಎಷ್ಟು ದೊಡ್ಡದಾಗತ್ತೆ, ಎಷ್ಟು ಉದ್ದ ಆಗುತ್ತೆ ನಂಗೆ ಇಂಪಾರ್ಟೆಂಟ್ ಅಲ್ಲ. ನೀವು ಈ ವಿಡಿಯೋನ ಒಂದೇ ಸಲ ಬೇಕಾದ್ರೂ ನೋಡ್ಬೋದು, ಇಲ್ಲ ಕಟ್ ಮಾಡೋದು ನೋಡ್ಬೋದು. ಓಕೆ, ಬಟ್ ಎಂಡ್ ಆಫ್ ದ ಡೇ ಒಂದು ಪಾಯಿಂಟ್ ಕೂಡ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ದಿಸ್ ಫೇಸ್ ಇಸ್ ಕಾಲ್ಡ್ ಆ್ಯಸ್ ಮಾಡರೇಟ್ ಫೇಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಇಂಡಿಯನ್ ಹಿಸ್ಟ್ರಿಯಲ್ಲಿ 3 ಥರ ಫೇಸಸ್ ಬರುತ್ತೆ: ಮಾಡರೇಟ್, ಎಕ್ಸ್ಟ್ರೀಮಿಸ್ಟ್, ರೆವಲ್ಯೂಷನರಿ. ಈ ಮಾಡರೇಟ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಏನಿದ್ದಾರೆ, ಬೋತ್ ಆರ್ ದ ಪಾರ್ಟ್ ಆಫ್ INC. ರಿಮೆಂಬರ್, ಬೋತ್ ಆರ್ ದ ಪಾರ್ಟ್ ಆಫ್ INC, ಬಟ್ ರೆವಲ್ಯೂಷನರೀಸ್ ಆರ್ ನಾಟ್ ಅ ಪಾರ್ಟ್ ಆಫ್ INC. ದೇ ಆರ್ ಔಟ್ಸೈಡ್ INC. ಓಕೆ, ಫಾರ್ ನಾವು ಇಂಡಿಯಾದಲ್ಲಿ 2 ಮೇಜರ್ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಹೇಳಿದ್ದೇನೆ. ಒಂದೇನು INC, ವಿಚ್ ವಾಸ್ ಫಾರ್ಮ್ಡ್ ಇನ್ 1885 ಬೈ ಎವೋ ಹ್ಯೂಮ್, and the other one was Muslim League, which was formed in 1906 by Aga Khan. ಹೇಳಿದ್ದೆ. I hope you people remember this. Okay, so now I'll be talking about the moderate phase. ಕಂಪ್ಲೀಟ್ ಆಗಿ ಹೇಳ್ತೇನೆ, ಪ್ಯೂರ್ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ. ಪ್ಲೀಸ್ ಸ್ಟೇ ಫೋಕಸ್ಡ್, ಡೆಫಿನೆಟ್ಲಿ ಸ್ಟೇ ಫೋಕಸ್ಡ್. ಓಕೆ, ಆ್ಯಂಡ್ ಇವಾಗಲೇ ಹೇಳ್ತಾ ಇದ್ದಾನೆ, ಯಾರಾದರೂ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋಸ್ನ ಅವ್ರಿಗೂ ಫಾರ್ವರ್ಡ್ ಮಾಡಿ, ಅವನು ಕೂಡ ಪಾಸ್ ಆಗಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಹ್ಯಾವ್ ಟು ಸ್ಪೆಸಿಫೈ ಒನ್ ಮೋರ್ ಥಿಂಗ್. ಅನ್ಅಕಾಡೆಮಿ ಗೊತ್ತಾ? ಅನ್ಅಕಾಡೆಮಿ ಏನೋ ಒಂದು ಸ್ಪೆಲ್ಲಿಂಗು ಕೊಟ್ಟಿಲ್ಲ ಅವ್ರು. ಅನ್ಅಕಾಡೆಮಿ, ಅನ್ಅಕಾಡೆಮಿ ಅವ್ರ ವೀಡಿಯೋಸ್ ಇಂಟರ್ನೆಟ್ಟಲ್ಲಿದೆ, ಯೂಟ್ಯೂಬಲ್ಲಿದೆ. ಕೆಲವೊಂದು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಅನ್ಅಕಾಡೆಮಿಯಲ್ಲಿ ಕೂಡ ಯೂಟ್ಯೂಬ್ ವೀಡಿಯೋಸ್ ಇದೆ, ಅದನ್ನು ನೋಡಿಕೊಂಡು ಸಾಕಲ್ವಾ ಅಂತ. ಸಿ, ಐ ಟೆಲ್ ಯು ಒನ್ ಥಿಂಗ್, ಅನ್ಅಕಾಡೆಮಿ ಈಸ್ ಅ ಪೇಯ್ಡ್ ಸಬ್ಸ್ಕ್ರಿಪ್ಷನ್. ಓಕೆ, ಇಟ್ಸ್ ಅ ಪೇಯ್ಡ್ ಸಬ್ಸ್ಕ್ರಿಪ್ಷನ್, ವೆರಸ್ ದಿಸ್ ಚಾನಲ್ ಈಸ್ ನಾಟ್ ಪೇಯ್ಡ್. ಇದು ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೇಯ್ಡ್ ಆ್ಯಂಡ್ ಅನ್ಪೇಯ್ಡ್ ಅಂದರೆ, ಈಗ ಯೂಟ್ಯೂಬ್ ಇದೆ ಅಲ್ವಾ, ಟೇಕ್ ದ ಎಕ್ಸಾಂಪಲ್ ಆಫ್ ಯೂಟ್ಯೂಬ್ ಇಟ್ ಸೆಲ್ಫ್. ನಮ್ಮ ಯೂಟ್ಯೂಬೇ ಇದೆ ಅಲ್ವಾ, ಯೂಟ್ಯೂಬಲ್ಲಿ ಪ್ರೀಮಿಯಮ್ ವರ್ಷನ್ ಕೂಡ ಇದೆ, ಗೊತ್ತಾ? ಪ್ರೀಮಿಯಮ್ ವರ್ಷನ್ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಫೀಚರ್ಸ್ ಜಾಸ್ತಿ, ಯಾರು ದುಡ್ಡು ಕೊಡಲ್ವೋ ಅವರಿಗೆ ಬೇಸಿಕ್ ಫೀಚರ್ ಕೊಡ್ತಾರೆ. ಸೊ ನೀವು ಯೂಟ್ಯೂಬಲ್ಲಿ ನೋಡ್ತಿರುವಂಥ ವೀಡಿಯೋಸ್ ಏನಿದೆ ಅನ್ಅಕಾಡೆಮಿ ಅವ್ರದ್ದು, ಅದರಲ್ಲಿ ನಿಮಗೆ 70% ಕಂಟೆಂಟ್ ಸಿಗ್ಬೋದು, ಬಟ್ ಮಿಕ್ಕಿದ 30% ಕಂಟೆಂಟ್ ನಿಮ್ಗಲ್ಲಿ ಸಿಗಲ್ಲ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗುವಂಥ ಪರ್ಸ್ಪೆಕ್ಟಿವ್, ಬೇಕಾಗಿರುವಂಥ ಕ್ವಶನ್ಸ್, ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ನಿಮ್ಗಲ್ಲಿ ಕೊಡಲ್ಲ. ಅದು ಒಂದು ಜಸ್ಟ್ ಓವರ್ ವ್ಯೂ, ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ ಕೇಸ್ ಯು ಆರ್ ರೆಫರಿಂಗ್ ಅನ್ಅಕಾಡೆಮಿ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಾನು ಕೂಡ ರೆಫರ್ ಮಾಡ್ತೇನೆ. ಯಾವಾಗ? ವೆನ್ ಯು ಆರ್ ಕಂಪ್ಲೀಟ್ಲಿ ಡನ್ ವಿತ್ ಸಿಲೆಬಸ್ ಆ್ಯಂಡ್ ಯು ವಾಂಟ್ ಟು ರಿವೈಸ್. ನೆನ್ಪಿಟ್ಕೊಳ್ಳಿ, ನಿಮಗೆ ರಿವಿಷನ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ಮ್ಯಾರಥಾನ್ ಸೀರೀಸ್ನ ರೆಫರ್ ಮಾಡಬೇಕು, ಇಲ್ಲಾಂದರೆ ನಾರ್ಮಲ್ ಆಗೇ ಓದಬೇಕು. ನಂತರ ನಾನೀಗ ಮಾಡ್ತಿರೋದು ಕಂಪ್ಲೀಟ್ ಸೀರೀಸ್, ಇಟ್ಸ್ ನಾಟ್ ಅ ಮ್ಯಾರಥಾನ್ ಆಗಿದ್ದರೆ 6 ಗಂಟೆಯಲ್ಲೇ ಮುಗಿಸಿ ನಾನು ಆರಾಮಾಗಿ ಮಲ್ಕೊಳ್ತಿದ್ದೆ. ಅರ್ಥ ಆಗ್ತಿದೆಯಾ? ನಂದು ಒಂದೊಂದು ಟಾಪಿಕ್, ಒಂದೊಂದು ವೀಡಿಯೋ 30 ಮಿನಿಟ್ಸ್ ಬರ್ತಾ ಇದೆ. ಅವ್ರದ್ದು ಒಂದೊಂದು ಟಾಪಿಕ್ ಇಫ್ ಯು ಅಬ್ಸರ್ವ್ ಕರೆಕ್ಟ್ಲಿ 5 ಮಿನಿಟ್ಸಲ್ಲಿ ಕವರ್ ಆಗ್ತಾ ಇದೆ. ಮಿಕ್ಕಿ 25 ಮಿನಿಟ್ಸಲ್ಲಿ ಏನಾಗ್ತಿದೆ? ಅರ್ಥ ಆಗ್ತಿದೆಯಾ? ಬಕ್ರಗಳಾಗಬೇಡಿ, ಡೋಂಟ್ ಬಿ ಅ ಬಕ್ರಾ. ನೀವು ಫುಲ್ ಓದಬೇಕು, ಇನ್ ಡೆಪ್ತಾಗಿ ಓದಬೇಕು. ಅದು ಅನ್ಅಕಾಡೆಮಿ ಅವ್ರ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮಾತ್ರನೇ ಸಿಗತ್ತೆ, ಇಲ್ಲ ಅಂದರೆ ಸಿಗಲ್ಲ. ಸೊ ಡೋಂಟ್ ಆಸ್ಕ್ ಮಿ ಡೌಟ್ ದ್ಯಾಟ್ ಅನ್ಅಕಾಡೆಮಿಯಲ್ಲಿ ಓದಿದ್ರೆ ಸಾಕಲ್ವಾ ಅಂತ. ಓದ್ಕೊಳ್ಳಿ, ಪರವಾಗಿಲ್ಲ. ಯಾವಾಗ? ನಿಮ್ಮೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ, ಇಲ್ಲ ಅಂದರೆ ಬೇಡ. ಇಲ್ಲ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ. ಓಕೆ, ಸಾರಿ ಫಾರ್ ಗೋಯಿಂಗ್ ಆಫ್ ಟ್ರ್ಯಾಕ್. ಇದು ನಿನ್ನೆ ನನಗೆ ಪೂಜಾ ಬಟ್ಟನ್ ಅವರು ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದರು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದಾನೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮಾಡರೇಟ್ ಫೇಸ್, ಐ ಹೋಪ್ ಯು ಪೀಪಲ್ ನೋ ವಾಟ್ ಈಸ್ ಅ ಮಾಡರೇಟ್ ಲೀಡರ್ಸ್. ಅವತ್ತು ಹುಲಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ರೂಮಲ್ಲಿ ಹುಲಿ ಬಂದರೆ ಹುಲಿಗೆ ನಮಸ್ಕಾರ ಹೊಡೆದು, ಗುರು ಪ್ಲೀಸ್ ನಮ್ಮನ್ನು ಬಿಟ್ಟೋಗು ಅಂತ ರಿಕ್ವೆಸ್ಟ್ ಮಾಡೋ ಫೇಸ್ ಏನಿದೆ, ದಟ್ ಫೇಸ್ ಇಸ್ ಕಾಲ್ಡ್ ಆ್ಯಸ್ ಮಾಡರೇಟ್ ಫೇಸ್. ಸೊ ಅವ್ರ ಫಿಲಾಸಫಿ ಏನು? ಫಿಲಾಸಫಿ ಅಂದರೆ ಐಡಿಯಾಲಜಿ. ಅವ್ರ ಐಡಿಯಾಲಜಿ ಏನು? ಅವ್ರ ಐಡಿಯಾಲಜಿ ಇಸ್ ವೆರಿ ವೆರಿ ಸಿಂಪಲ್. ಬ್ರಿಟಿಷ್ ಆಫೀಸರ್ಸ್ ಇದ್ದರೆ, when there is British officers, if this is British, their ideology is very simple. The first one is demand the British for reforms. Demand or request them, ಸರ್ ನಮಗಿದು ಬೇಕು, ಪ್ಲೀಸ್ ನಮಗಿದನ್ನ ಪ್ರೊವೈಡ್ ಮಾಡಿ ಸರ್, ಇಂಡಿಯಾದಲ್ಲಿ ಎಜುಕೇಷನ್ನ ಡೆವಲಪ್ ಮಾಡಿ ಸರ್, ಪ್ಲೀಸ್ ಸರ್ ಅಂತ ಬೇಡ್ಕೊಳ್ಳೋ ಫೇಸ್ ಏನಿದೆ, ದಿಸ್ ವಾಸ್ ದರ್ ಐಡಿಯಾಲಜಿ. ರಿಕ್ವೆಸ್ಟಿಂಗ್ ಆರ್ ಡಿಮಾಂಡಿಂಗ್ ದ ಬ್ರಿಟಿಷ್ ಟು ಡೂ ಸಮಥಿಂಗ್. ಬೈತಾ ಇಲ್ಲ, ಹೊಡಿತಾ ಇಲ್ಲ, ಏನು ಮಾಡ್ತಿದ್ದಾರೆ? ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಅ ಫಿಲಾಸಫಿ. ದ ಫಿಲಾಸಫಿ ಇಸ್ ವೆರಿ ಸಿಂಪಲ್. ಒಂದು ಪ್ರೇಯರ್ ಆದರೂ ಮಾಡಿ, ರಿಕ್ವೆಸ್ಟ್ ಆದರೂ ಮಾಡಿ, ಡಿಮಾಂಡ್ ಆದರೂ ಮಾಡಿ. ಇದು ಮಾಡಿದ ಕೂಡಲೇ ಬ್ರಿಟಿಷರ್ಸ್ ನಿಮಗೆ ಆಫರ್ ಕೊಟ್ಟರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಡಿಮಾಂಡ್ ತುಂಬಿತು. ಇನ್ ಕೇಸ್ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರಿ, ಇವತ್ತು ಎಕ್ಸಾಮಲ್ಲಿ ಪಾಸ್ ಮಾಡಿಗುರು ಅಂತ, ದೇವರು ನಿಮಗೆ ಪಾಸ್ ಮಾಡಲಿಲ್ಲ ಫಸ್ಟ್ ಎಕ್ಸಾಮ್. ಸೊ ಸೆಕೆಂಡ್ ಟೈಮ್ ಏನು ಮಾಡ್ತೀರಾ? ಸೆಕೆಂಡ್ ಟೈಮ್ ಯು
ಪೆಟಿಷನ್ ಅಂದರೆ ನೀವು 10 ಜನ ಬರ್ಕೊಂಡು ಒಂದು ಲೆಟ್ರ್ ಬರ್ಕೊಂಡು ಪ್ರಿನ್ಸಿಪಲ್ಗೆ ಕೊಡ್ತೀರಾ. ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ನಿಮಗೆ ಬೈತಾ ಇದ್ದಾರೆ, ಹೋಮ್ವರ್ಕ್ ಕೊಡ್ತಾ ಇದ್ದಾರೆ, ತುಂಬ ಹೋಮ್ವರ್ಕ್ ಕೊಡ್ತಿದ್ದಾರೆ. ಫಸ್ಟ್ ನೀವು ಸ್ಕೂಲ್ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡ್ತೀರಾ, ಮ್ಯಾಮ್ ಪ್ಲೀಸ್ ಮ್ಯಾಮ್ ಕೊಡಬೇಡಿ ಅಂತ. ಆದರೂ ಕೂಡ ಅವರು ಹೋಮ್ವರ್ಕ್ ಕೊಡ್ತಾನೆ ಇದ್ದರೆ ನೀವು ಪ್ರಿನ್ಸಿಪಲ್ಸ್ ಹತ್ರ ಹೋಗಿ ಪೆಟಿಷನ್ ಇಡ್ತೀರಾ. ಯು ಗೋ ಟು ದ ಹೈಯರ್ ಆಫೀಸರ್ಸ್ ಆ್ಯಂಡ್ ಯು ಪೆಟಿಷನ್ ಆ ರಿಟರ್ನ್ ಡಾಕ್ಯುಮೆಂಟಲ್ಲಿ ನಿಮ್ಮ ಕಷ್ಟಗಳನ್ನ ಬರೆದು ಅವರಿಗೆ ಸಬ್ಮಿಟ್ ಮಾಡ್ತೀರಾ. ದಿಸ್ ಇಸ್ ಅಫಿಷಿಯಲ್ ರಿಕ್ವೆಸ್ಟ್ ಆರ್ ಅ ಪೆಟಿಷನ್. ಇದು ಕೂಡ ಆಯಿತು. ನೀವು ಕ್ಲಾಸ್ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡಿದ್ರಿ, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಪ್ರಿನ್ಸಿಪಲ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರಿ, ಅವರು ಕೂಡ ವರ್ಕೌಟ್ ಮಾಡಲಿಲ್ಲ. ದ ಥರ್ಡ್ ಥಿಂಗ್ ಆಸ್ ಅ ಸ್ಟೂಡೆಂಟ್ ವಾಟ್ ಯು ಕ್ಯಾನ್ ಡೂ ಇಸ್ ಕಾಲ್ಡ್ ಆಸ್ ಪ್ರೊಟೆಸ್ಟ್ ಆರ್ ಸ್ಟ್ರೈಕ್. ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ಲಿ ನಾನ್ ವೈಲೆನ್ಸ್. ಓಕೆ, ಮಾಡರೇಟ್ಸ್ ಅಂದ್ರೆ ನಾನ್ ವೈಲೆನ್ಸ್. ಸೊ ವಾಟ್ ಈಸ್ ದ ಫಿಲಾಸಫಿ ಆಫ್ ಅ ಮಾಡರೇಟ್ ಲೀಡರ್? ಫಸ್ಟ್ ಒನ್, ಡಿಮಾಂಡ್, ರಿಕ್ವೆಸ್ಟ್ ಆರ್ ಪ್ರೇ. ಸರ್ ಪ್ಲೀಸ್ ಸರ್ ನಮ್ಗೆ ಇದು ಬೇಕು ಸರ್, ಕೊಡಿ ಸರ್, ಕಾಲಿಗೆ ಬೀಳ್ತೀವಿ ಸರ್ ಅಂತ ಕೇಳೋದು. ಸೆಕೆಂಡ್ ಒನ್, ತಗೋಗುರು ಪೆಟಿಷನ್ ಬರ್ತಿದ್ದೀವಿ, ಸೈನ್ ಹಾಕಿದ್ದೀವಿ, ನಾವು INC ಕಡೆಯಿಂದ ಅಫಿಷಿಯಲ್ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀವಿ, ಇವಾಗಲಾದರೂ ಬದಲಾಗ್ರಪ್ಪ ಅಂತ ಕೇಳ್ಕೊಳ್ಳೋದು. ಎರಡೂ ಆಗಲಿಲ್ಲ ಅಂದರೆ ರೋಡ್ಗೆ ಇಳಿದು ದಂಗೆ ಮಾಡೋದು. ನಾನ್ ವೈಲೆನ್ಸ್. ರಿಮೆಂಬರ್ ದಿಸ್, ದ ಪ್ರೊಟೆಸ್ಟ್ ಇಸ್ ಆಲ್ವೇಸ್ ನಾನ್ ವೈಲೆನ್ಸ್. ದೀಸ್ ಆರ್ ಫಿಲಾಸಫೀಸ್ ಆಫ್ moderate leaders. I hope this is clear. Okay, so moderate philosophy andre demand, petition and protest. Okay, now second thing, do you think moderate leaders were not will hearted andre moderate leaders? One second ಬರೆದು ಬಿಡ್ತಾನೆ ನಿಮ್ಗೆ ಅರ್ಥ ಆಗಕ್ಕೆ. moderate leaders, do you people think that moderate leaders were not daring enough? not daring ಅಂದರೆ ದರ್ಶನ್ ಥರ ಬುಲ್ಡೋಸರ್ಗೆ ಪಂಚ್ ಹೊಡೆದು ಬೀಳ್ಸ್ತಾರಲ್ಲ, ಹೆದರಿಸೋದು. ಡೂ ಯು ಪೀಪಲ್ ಥಿಂಕ್ ದಟ್ ಮಾಡರೇಟ್ ಲೀಡರ್ಸ್ ವೇರ್ ನಾಟ್ ಡೇರಿಂಗ್ ಇನಫ್? ಅವ್ರಿಗೇನು ಗುಂಡಿಗೆ ಇರಲಿಲ್ವಾ ಬ್ರಿಟಿಷರ್ಸ್ನ ಹೊಡೆಯೋಕ್ಕೆ ಅಂತ ನಿಮ್ಗೆ ಅನ್ಸಿದ್ರೆ, ಯು ಶುಡ್ ನೋ ವೈ ದಿಸ್ ಲೀಡರ್ ಅಡಾಪ್ಟೆಡ್ moderate ideology. ರೀಸನ್ಸ್ ಏನು? ವಾಟ್ ವೇರ್ ದ ರೀಸನ್ಸ್ ಫಾರ್ ದೆಮ್ ಟು ಪಿಕ್ ಅಪ್ moderate ideology ದ್ಯಾನ್ ವೈಲೆನ್ಸ್? ಯಾಕೆ ಅವರು ನಾನ್ ವೈಲೆನ್ಸ್ನ ಪಿಕ್ ಮಾಡಿದ್ರು, ವೈಲೆನ್ಸ್ನ ಪಿಕ್ ಮಾಡಲಿಲ್ಲ ಅಂದರೆ? ಇಟ್ಸ್ ವೆರಿ ವೆರಿ ಸಿಂಪಲ್. ಫಸ್ಟ್ ಒನ್, ಈ ನಾನ್ ವೈಲೆನ್ಸ್ ಮೆಥಡ್ ಏನಿದೆ, this non-violence method or humble way of requesting, this was acceptable by all Indians. ನಾವು ಇಂಡಿಯನ್ಸ್ ಅಹಿಂಸಾವಾದಿಗಳು, ಶಾಂತತೆಯನ್ನು ಪ್ರಮೋಟ್ ಮಾಡೋರು. ಓಕೆ, ಸೊ ವೆನ್ ಯು ಆರ್ ಪ್ರೊಪೊಗೇಟಿಂಗ್ ಅನ್ ಐಡಿಯಾ ಆಫ್ ನಾನ್ ವೈಲೆನ್ಸ್, ಮೆಜಾರಿಟಿ ಆಫ್ ಇಂಡಿಯನ್ಸ್ ವಿಲ್ ಸಪೋರ್ಟ್ ಯು. ಮೆಜಾರಿಟಿ ಸಪೋರ್ಟ್ ಬರುತ್ತೆ. ಮೆಜಾರಿಟಿ, ಎಕ್ಸಾಂಪಲ್ ಕ್ಲಾಸಲ್ಲಿ ಜಗಳ ಆದರೆ ಟೀಚರ್ ಜೊತೆ 10 ಜನರಲ್ಲಿ ಒಬ್ಬ ಮಾತ್ರನೇ ಎದುರಿಸಿ ನಿಲ್ಲೋದು, 9 ಜನ ತಲೆ ಬಗ್ಸಿ ನಿಂತ್ಕೊಳ್ತಾರೆ. ಅದೇ ನೀವು ನಾನ್ ವೈಲೆನ್ಸ್ ವೇಯಲ್ಲಿ ಶಾಂತಿಯುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ 10 ಜನ ಕೂಡ ನಿಮಗೆ ಸಪೋರ್ಟ್ ಕೊಡ್ತಾರೆ. ಟು ಗೇನ್ ದ ಮೋರ್ ಸಪೋರ್ಟ್ ಫ್ರಮ್ ಇಂಡಿಯನ್ಸ್, ದೇ ಚೋಸ್ ನಾನ್ ವೈಲೆನ್ಸ್ ಬಿಕಾಸ್ ಆಲ್ ಇಂಡಿಯನ್ಸ್ ವೇರ್ ಅಕ್ಸೆಪ್ಟಿಂಗ್ ದಟ್ ಎಸ್ ವಿ ಕ್ಯಾನ್ ಗೋ ವಿತ್ ನಾನ್ ವೈಲೆನ್ಸ್ ಮೆಥಡ್. ಹಲ್ಲೆ ಮಾಡೋದು ಬೇಡ, ಹೊಡೆತ ತಿನ್ನೋದು ಬೇಡ ಅಂತ ಒಪ್ಕೊಳ್ಳೋದೇನಿದೆ, ದಟ್ಸ್ ದ ರೀಸನ್ ದೇ ಚೋಸ್ ನಾನ್ ವೈಲೆನ್ಸ್ ಟು ಗೇನ್ ಮೋರ್ ಸಪೋರ್ಟ್ ಫ್ರಮ್ ಇಂಡಿಯನ್ಸ್. acceptable to all. This philosophy was acceptable to all the Indians. Okay, acceptable to all. Second one, belief in British. In very simple, moderate leaders ಏನಿದ್ದಾರೆ, they were believing the Britishers that yes, ಇವರು ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾರೆ, ಇವರು ನಮ್ಮನ್ನ ಬದಲಾಯಿಸ್ತಾರೆ, these people will develop India ಅಂತ ಅವ್ರು ನಂಬಿದ್ರು. ಅದು ನಿಜ ಆಯ್ತೋ ಸುಳ್ಳಾಯ್ತೋ ಅದು ಮುಂದೆ ಗೊತ್ತಾಗುತ್ತೆ. ಫಾರ್ ನೌ ದೀಸ್ ಪೀಪಲ್ ಬಿಲೀವ್ಡ್ ದ್ಯಾಟ್ ಬ್ರಿಟಿಷರ್ಸ್ ಜೊತೆ ಹೊಡೆದಾಡೋಕ್ಕಿಂತ ಅವ್ರನ್ನ ನಂಬ್ಕೊಂಡು ನಡೀತಾ ಇದ್ರೆ ಖಂಡಿತವಾಗ್ಲೂ ಅವ್ರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ನಮ್ಮನ್ನು ಡೆವಲಪ್ ಮಾಡೇ ಮಾಡ್ತಾರೆ ಅಂತ ಇವ್ರು ನಂಬಿದ್ರು. ದಿಸ್ ಈಸ್ ದ ಸೆಕೆಂಡ್ ರೀಸನ್. ದ ಫಸ್ಟ್ ಒನ್ ಇಸ್ ಪ್ಯೂರ್ ನಾನ್ ವೈಲೆನ್ಸ್, ಜನ ಸಪೋರ್ಟ್ ಕೊಡ್ತಾರೆ. ಸೆಕೆಂಡ್ ಒನ್, ಬ್ರಿಟಿಷರ್ಸ್ನ ನಂಬ್ಕೊಂಡು ಉದ್ಧಾರ ಆಗೋಣ ಅಂತ. ಬಟ್ ದ ಮೇಜರ್ ರೀಸನ್ ವೈ ದೇ ಚೋಸ್ ನಾನ್ ವೈಲೆನ್ಸ್ ವಾಸ್ ದೇ ವೆರ್ ಏನಂತಾರೆ, ಬಚ್ಚಾಗಳು. ದೇ ವರ್ ಸ್ಮಾಲ್ ಇನ್ಫೆಂಟ್, ಬಚ್ಚಾಗಳಿವರು. ಎಂಥ ದೊಡ್ಡ ಬ್ರಿಟಿಷ್ ಎಂಪೈರ್ ಅದು. ಆ ಎಂಪೈರ್ ಮುಂದೆ ನೀವು ತಲೆ ಎತ್ಕೊಂಡು ನಿಂತರೆ ನಿಮ್ಮ ತಲೆ ಹೊಡೆದಾಕ್ತಾರೆ. ದೇ ವರ್ ವೆರಿ ಆರೋಗೆಂಟ್, ದೇ ವರ್ ವೆರಿ ಪವರ್ಫುಲ್. ನೀವೇನಾದರೂ ಬ್ರಿಟಿಷ್ ಆಫೀಸರ್ಸ್ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡಿದ್ರೆ ನಿಮ್ಮ ಅಲ್ಲೇ ಕತ್ತರಿಸಿ ಹಾಕಿದ್ರು ಕೂಡ ಕೇಳೋರಿಲ್ಲ. ಅರ್ಥ ಆಗ್ತಿದೆಯಾ? ಈವನ್ ಇಫ್ ದಿಸ್ ಪೀಪಲ್ ವೆಂಟ್ ಟು ವಾರ್, if these people had went to war against Britishers, they would have lost because they had a very good army, they had very good economy, they had very good weapons. So it's not easy to fight against them. Are you understanding? It's not easy to fight against them. So these people thought that ನಾವು ಇನ್ನೂ ಬೆಳೆದಿಲ್ಲ. ಉಗ್ರಂ ಫಿಲ್ಮಲ್ಲಿ ಬಾಲನಿಗೆ ಹೇಳ್ತಾರಲ್ವಾ,
ಅವನ್ನ ಮುಟ್ಟುವಷ್ಟು ನಾವಿನ್ನೂ ಬೆಳೆದಿಲ್ಲ ಅಂತ. ಅದೇ ಥರ ದಿಸ್ ಪೀಪಲ್ ಇನ್ನೂ ಬೆಳೆದಿರಲಿಲ್ಲ, ಇವ್ರು ಇನ್ನೂ ರೈಸಿಂಗ್ ಫೇಸಲ್ಲಿದ್ದರು, ದೇ ವರ್ ಸ್ಟಿಲ್ ರೈಸಿಂಗ್. ಇವಾಗಲೇ ಹೊಸ್ಕಾಕ್ಬಿಡ್ಬೋದು, ಸದಾನಂದ್ ಶೆಟ್ಟಿ ಈ ಕಡೆ ಹೊಸ್ಕಾಕ್ತಾರಲ್ವ ಆ ಥರ ಹೊಸ್ಕಾಕ್ಬಿಡ್ಬೋದು ಅಂತ ಬಾಲ ಅಗಸ್ತ್ಯನಿಗೆ ಹೇಳ್ತಾನೆ ಅವನ್ನ ಮುಟ್ಟುವಷ್ಟು ನಾವಿನ್ನೂ ಬೆಳೆದಿಲ್ಲ ಅಂತ. ಸೊ ಇವರು ಅವರಿಗೆ ಹೇಳ್ಕೊಂಡ್ರು, ಈ INC ಏನಿದೆ ಇನ್ನೂ ಬೆಳೆದಿಲ್ಲ ಬ್ರಿಟಿಷರ್ಸ್ನ ಮುಟ್ಟುವಷ್ಟು, ಸೊ ಸುಮ್ಮನೆ ತಲೆ ಬಗ್ಗಿಸ್ಕೊಂಡೆ ಸ್ವಲ್ಪ ದಿನ ಇರೋಣ ಅಂತ. ಸೊ ಥರ್ಡ್ ಒನ್ ಇಸ್ ದೇ ವೆರ್ ಇನ್ಫೆಂಟ್ ಇನ್ ಫ್ರಂಟ್ ಆಫ್ ಮೈಟಿ ಬ್ರಿಟಿಷ್ ಎಂಪೈರ್. ಫಸ್ಟ್ ಒನ್ ಎಂಟು ಜನ ಸಪೋರ್ಟ್ ಕೊಡ್ತಾರೆ, ಸೆಕೆಂಡ್ ಒನ್ ಏನು ಬ್ರಿಟಿಷರ್ಸ್ನ ನಮ್ಮಣ್ಣ, ಥರ್ಡ್ ಒನ್ ನಾವು ಇನ್ನೂ ಅವ್ರು ಮುಟ್ಟುವಷ್ಟು ಬೆಳೆದಿಲ್ಲ, ನಾವು ಅವ್ರನ್ನ ಮುಟ್ಟುವಷ್ಟು ಬೆಳೆದಿಲ್ಲ. ಸೊ ದೀಸ್ ಆರ್ ದ 3 ಮೇಜರ್ ರೀಸನ್ಸ್ ವೈ ದ ಲೀಡರ್ಸ್ ಚೋಸ್ moderate ideology than extremist ideology in 1885 to 1905. I hope this concept is also clear. ಅವ್ರ ಫಿಲಾಸಫಿ ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ, ಅವ್ರ ರೀಸನ್ಸ್ ವೈ ದೇ ಚೋಸ್ ಮಾಡ್ರೇಟ್ ಫೇಸ್ ಅನ್ನೋದು ಕೂಡ ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಐ ಹೋಪ್ ದಿಸ್ ಟು ಆರ್ ಡನ್. ದ ಥರ್ಡ್ ಒನ್, ಡಿಮಾಂಡ್ಸ್ ಏನು, ವಾಟ್ ಆರ್ ದ ಡಿಮಾಂಡ್ಸ್ ಆಫ್ ಮಾಡ್ರೇಟ್ಸ್? ಈ ಬ್ರಿಟಿಷ್ ಆಫೀಸರ್ಸ್ ಹತ್ರ ಹೋಗಿ ಪೆಟಿಷನ್ ರಿಕ್ವೆಸ್ಟ್ ಎಲ್ಲ ಕೊಡ್ತಾ ಇದ್ರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವಾ, ಅವ್ರ ಡಿಮಾಂಡ್ಸ್ ಏನು? ವಾಟ್ ಆರ್ ದ ಡಿಮಾಂಡ್ಸ್? ದ ಫಸ್ಟ್ ಒನ್ ವಾಸ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್. ಲೆಜಿಸ್ಲೇಟಿವ್ ಅಂದರೆ ಅದು MLA MP ಅಂತಾರಲ್ಲ ಅವರು. ದೀಸ್ ಪೀಪಲ್ ಆರ್ ಕಾಲ್ಡ್ ಎಸ್ ಲೆಜಿಸ್ಲೇಚರ್ಸ್ ಆಫ್ ಇಂಡಿಯಾ. ಲೆಜಿಸ್ಲೇಟರ್, ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್, ವಿಧಾನಸೌಧದಲ್ಲಿ ಕೂತ್ಕೊಳ್ತಾರಲ್ವ ನಮ್ಮ ಏನಂತಾರೆ ಕುದುರೆಗಳು, ವೈಟ್ ಕಲರ್ ಖಾದಿಗಳು. ಸೊ ದಿಸ್ ಥಿಂಗ್ ಇಸ್ ಕಾಲ್ಡ್ ಎಸ್ ಲೆಜಿಸ್ಲೇಟಿವ್, ಹೂ ಮೇಕ್ ದ ರೂಲ್ಸ್ ಫಾರ್ ದ ಪೀಪಲ್. ಸೊ ದೀಸ್ ಪೀಪಲ್ ವಾಂಟೆಡ್ ಸಮ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್. ಅದೇನಂತ ಮುಂದೆ ಹೇಳ್ತಾನೆ. ದ ಸೆಕೆಂಡ್ ಒನ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕೂಡ ಬೇಕಿತ್ತು. ಅಡ್ಮಿನಿಸ್ಟ್ರೇಟಿವ್ ಅಂದರೆ ಈಗ ನೀವು IAS IPS ಆಗಬೇಕಂತ ಇದ್ದೀರಲ್ವಾ, ಆ ಫೀಲ್ಡಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಬೇಕಿತ್ತು. ದೇ ಆಲ್ಸೋ ವಾಂಟೆಡ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್, ದೇ ಆಲ್ಸೋ ವಾಂಟೆಡ್ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ದಿಸ್ ವಾಸ್ ಸೆಕೆಂಡ್ ಒನ್. ಥರ್ಡ್ ಒನ್ ವಾಸ್ ಸಿವಿಲ್ ಏನಂತಾರೆ ಗುರು ಇದನ್ನ, ಸಿವಿಲ್ ಲಿಬರ್ಟೀಸ್ ಅಂತ ಬರ್ಕೊಳ್ಳಿ. ಸಿವಿಲ್ ಲಿಬರ್ಟೀಸ್ ಅಂದರೆ ಫ್ರೀಡಮ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ವೋಟ್ ಅಂತಾರಲ್ವಾ. ಇಂಥ ಕೆಲವೊಂದು ಡಿಮಾಂಡ್ಸ್ನ ಅವ್ರು ರಿಕ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿವಿಲ್ ಲಿಬರ್ಟೀಸ್, ಟ್ರೀಟ್ ಅಸ್ ಈಕ್ವಲ್ ಆಸ್ ಬ್ರಿಟಿಷರ್ಸ್. ಒಂದು ಸೆಕೆಂಡ್, ಪೆನ್ ಆಫ್ ಆಯಿತು. ಟ್ರೀಟ್ ಅಸ್ ಈಕ್ವಲ್ ಟು ಬ್ರಿಟಿಷರ್ಸ್. ಏನಾಗ್ತಿತ್ತು ಅಂದರೆ ಇಂಡಿಯಾದಲ್ಲಿರುವಂಥ ಬ್ರಿಟಿಷರ್ಸ್ಗೆ, ಇಂಡಿಯಾದಲ್ಲಿರುವಂಥ ಇಂಡಿಯನ್ಸ್ಗೆ ಈಕ್ವಾಲಿಟಿ ಇರಲಿಲ್ಲ ಬ್ರಿಟಿಷ್ ಗೌರ್ನಮೆಂಟಲ್ಲಿ. ವೈಟ್ ವಾಸ್ ಆಲ್ವೇಸ್ ಸೀನ್ ಆಸ್ ಸುಪೀರಿಯರ್ ದ್ಯಾನ್ ಬ್ರೌನ್ ಸ್ಕಿನ್. ಬ್ರೌನ್ ಅಂದರೆ ಇಂಡಿಯನ್ಸ್, ವೈಟ್ ಅಂದರೆ ಬ್ರಿಟಿಷರ್ಸ್. ಓಕೆ, ಸೊ ದೇ ವಾಂಟೆಡ್ ಈಕ್ವಾಲಿಟಿ, ದೇ ವಾಂಟೆಡ್ ಇಂಡಿಯನ್ಸ್ ಆ್ಯಂಡ್ ಬ್ರಿಟಿಷರ್ಸ್ ಟು ಬಿ ಟ್ರೀಟೆಡ್ ಈಕ್ವಲ್. ದಿಸ್ ವಾಸ್ ಒನ್ ಮೋರ್ ರೀಸನ್. Okay, and the fourth one was the major one, definitely development. They were asking for, please do welfare for Indians. ವೆಲ್ಫೇರ್ ಅಂದರೆ ಏನು ಗುರು? ಹಾಸ್ಪಿಟಲ್ ಕಟ್ಸೋ ಗುರು ಎಜುಕೇಷನ್ನ ಪ್ರಮೋಟ್ ಮಾಡೋ ಗುರು ಈ ಸತಿ ಗಿತಿ ಏನಿದೆ ಅದನ್ನೆಲ್ಲ ತೆಗೆದಾಕೋ ಗುರು, ಈ ಥರ ರಿಕ್ವೆಸ್ಟ್ ಮಾಡೋದೇನಿದೆ, ದೀಸ್ ಆರ್ ಕಾಲ್ಡ್ ಆಸ್ ವೆಲ್ಫೇರ್ ರಿಕ್ವೆಸ್ಟ್ ಆಫ್ ಇಂಡಿಯನ್ಸ್. ಪ್ಲೀಸ್ ಡೆವಲಪ್ ಅಸ್ ಅನ್ನೋದು ಇವ್ರದ್ದು ಫೋರ್ತ್ ಒನ್. ಆ್ಯಂಡ್ the fifth request was, they were demanding the explanation for a theory called as drain of wealth. ಇದೇನಂತ ಹೇಳ್ತಾನೆ, ಸಿ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಾಗ ಇಂಡಿಯಾ ರಿಚ್ ಆಗಿತ್ತು. ಬ್ರಿಟಿಷರ್ಸ್ ನಮ್ಮನ್ನು ಆಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಂಡಿಯಾ ವಾಸ್ ಗೆಟಿಂಗ್ ಪುವರ್. ನಾವು ಬಡವರಾಗ್ತಾ ಹೋಗ್ತಾ ಇದ್ವಿ. ಇಲ್ಲಿರುವಂಥ ದುಡ್ಡನ್ನ ಅವ್ರು ಎತ್ತಾಕೊಂಡೋಗಿ ಇಂಗ್ಲೆಂಡಲ್ಲಿ ಹಂಗೋ ಮಾಡಿ ಇಡ್ತಾ ಇದ್ರು. ನಮ್ಮ ದುಡ್ಡನ್ನ ಎತ್ಕೊಂಡೋಗಿ ಇಂಗ್ಲೆಂಡ್ನ ಡೆವಲಪ್ ಮಾಡ್ತಾಯಿದ್ರು. ಇದ್ರ ಮೇಲೆ ನಮ್ಮ ಮಾಡ್ರೇಟ್ ಲೀಡರ್ ಆಗಿರುವಂಥ ದಾದಾಬಾಯಿ ನವರೋಜಿ ಅವರು ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ಏನಪ್ಪ ಅಂದರೆ ಡ್ರೈನ್ ಆಫ್ ವೆಲ್ತ್. ಅಂದರೆ ಇಂಡಿಯಾದಲ್ಲಿರುವಂಥ ದುಡ್ಡನ್ನ ತೊಗೊಂಡೋಗಿ ಮಹಾನ್ ಭಾವರು ಬ್ರಿಟಿಷರ್ಸ್ ಅಲ್ಲಿ ಇಡ್ತಾ ಇದ್ದಾರೆ, ಹೆಂಗೆ ತೊಗೊಂಡೋಗ್ತಿದ್ದಾರೆ ಅನ್ನೋ ಒಂದು ಎಕ್ಸ್ಪ್ಲನೇಷನ್ನ ಮಾಡ್ರೇಟ್ ಲೀಡರ್ ಆಗಿರುವಂಥ ದಾದಾಬಾಯಿ ನವರೋಜಿಯವರು ಬರೀತಾರೆ. ಓಕೆ, ಸೊ ಈ ಬುಕ್ನ ಬೇಸಿಸ್ ಆಗಿ ಇಟ್ಕೊಂಡು, ಇದನ್ನು ಥಿಯರಿಯಾಗಿ ಬೇಸಿಸ್ ಆಗಿ ಇಟ್ಕೊಂಡು ಮಾಡ್ರೇಟ್ ಲೀಡರ್ಸ್ ವರ್ ಡಿಮಾಂಡಿಂಗ್ ಬ್ರಿಟಿಷರ್ಸ್ ಟು ಎಕ್ಸ್ಪ್ಲೇನ್ ಇಫ್ ದಿಸ್ ಕಾನ್ಸೆಪ್ಟ್ ಇಸ್ ಟ್ರೂ ಆರ್ ಫಾಲ್ಸ್. ಇದು ನಿಜಾನಾ ಸುಳ್ಳ? ದಾದಾಬಾಯಿ ನವರೋಜಿ ಅವ್ರು ಸುಮ್ಮನೆ ಬರ್ದಿದ್ದಾರಲ್ವ, ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಇದು ನಿಜಾನಾ ಅಂತ ಕೇಳಿದ್ದು ಕೂಡ ಇದೆ. ಸೊ ದೀಸ್ ಆರ್ ದ 5 ಮೇಜರ್ ಡಿಮಾಂಡ್ಸ್: ಲೆಜಿಸ್ಲೇಟಿವ್ ಡಿಮಾಂಡ್ಸ್, ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್, civil liberties, equality between Britishers and Indians, make welfare for the Indians, and the concept of drain of wealth. So these were the 5 major demands of Indian moderate leaders. I hope this is clear. ಇವಾಗ ಒಂದೊಂದಾಗಿ ಇನ್ ಡೆಪ್ತ್ ಆಗಿ ಮಾತಾಡೋಣ. ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಅಂದರೆ ಏನು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನು ಕೇಳಿದ್ರು, ಸಿವಿಲ್ ಲಿಬರ್ಟೀಸ್ ಏನು ಕೇಳಿದ್ರು, ಒನ್ ಬೈ ಒನ್ ಮಾತಾಡೋಣ. ಫಾರ್ ನೌ
ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಲೆಜಿಸ್ಲೇಟಿವ್ ಅಂದರೆ ರೂಲ್ ಮೇಕಿಂಗಲ್ಲೂ ನಮಗೆ ಸ್ವಲ್ಪ ಅಥಾರಿಟಿ ಬೇಕಿತ್ತು. ಪಾರ್ಲಿಮೆಂಟಲ್ಲಿ ಬ್ರಿಟಿಷ್ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋಕೆ ಇಂಡಿಯನ್ಸ್ಗೆ ಪವರ್ ಬೇಕಿತ್ತು. ಅದು ಯಾವ ಥರ ಈಗ ಕೇಳ್ತಾರೆ. ಸೆಕೆಂಡ್ ಒನ್ ಅಡ್ಮಿನಿಸ್ಟ್ರೇಟಿವ್, ಎಕ್ಸಿಕ್ಯೂಟಿವ್ ಪ್ಯಾನಲ್ ಏನಿದೆ, ವೈಸ್ ರಾಯ್ ಪ್ಯಾನಲ್ ಏನಿದೆ, ಈ IAS IFS ಏನಿದೆ, ಅದರಲ್ಲಿ ನಮ್ಗೆ ಸ್ವಲ್ಪ ಪವರ್ ಬೇಕಿತ್ತು. ಏನು ಅದನ್ನು ಹೇಳ್ತೇನೆ. ಸಿವಿಲ್ ಲಿಬರ್ಟೀಸ್, ಈಕ್ವಾಲಿಟಿ ಲಿಬರ್ಟಿ ಏನಿದೆ, ಯಾವ ಥರ ಈಕ್ವಾಲಿಟಿ ನಮಗೆ ಬೇಕಂತ ಮಾಡ್ರೇಟ್ ಲೀಡರ್ಸ್ ಕೇಳಿದ್ರು, ಅದನ್ನು ಕೂಡ ಹೇಳ್ತೇನೆ. ವೆಲ್ಫೇರ್ ಆಫ್ ಇಂಡಿಯನ್ಸ್ ಬಗ್ಗೆ ಕೂಡ ಹೇಳ್ತೇನೆ. ಸೊ 1 by 1 ಸ್ಟಾರ್ಟ್ ಮಾಡೋಣ, ಸರಿನಾ? ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋನ ಪಾಸ್ ಮಾಡಿ ಒಂದು ಸಲ ಓದಿ. ಓಕೆ, ವಿಡಿಯೋನ ಪಾಸ್ ಮಾಡಿ ಒಂದು ಸಲ ಇದನ್ನ ಕ್ಲಾರಿಟಿ ತಗೊಳ್ಳಿ. ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಜೈ. ಸೊ ಕಂಟಿನ್ಯೂ ಮಾಡೋಣ. ಓಕೆ, ವಿಡಿಯೋ ಪಾಸ್ ಆಯ್ತು ಅಂತ ಅನ್ಕೋಬೇಡಿ. ನನ್ನ ವಿಡಿಯೋನ ಸ್ಟಾಪ್ ಮಾಡಿ ಹೇಳ್ತಾ ಇದ್ದೇನೆ. ನಂದು ಗಂಟ್ಲೆ ನನಗೂ ಒಂದೇ ಉಸಿರಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಎಲ್ಲಿ ನಿಲ್ಲಿಸಿದ್ದೆ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. 1 second. ಸೊ ದ ಫಸ್ಟ್ ಮೇಜರ್ ಟೈಪ್ ಆಫ್ ಡಿಮಾಂಡ್ಸ್ ವೇರ್ ಲೆಜಿಸ್ಲೇಟಿವ್ ಡಿಮಾಂಡ್ಸ್. ಫಸ್ಟ್ ಆಫ್ ಆಲ್ ನಿಮಗೆ ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂದರೆ ಏನಂತ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಲೆಜಿಸ್ಲೇಟಿವ್ ಈಸ್ ದ ಪೀಪಲ್ ಹೂ ಮೇಕ್ ರೂಲ್ಸ್. ಅದೇ ನಮ್ಮ BJP ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಎಲೆಕ್ಟ್ ಆಗ್ತಾರಲ್ವಾ, MLA MP ಅಂತ ಗೊತ್ತಾ? MLA MP MLCಗಳು, ದೀಸ್ ಆರ್ ದ ಪೀಪಲ್ ಹೂ ಮೇಕ್ ರೂಲ್ಸ್ ಆ್ಯಂಡ್ ದೀಸ್ ಪೀಪಲ್ ಆರ್ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಎಕ್ಸಿಕ್ಯೂಟಿವ್. ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ಏನಪ್ಪ ಇದು, 1 second, ಸಾರಿ. ಎಕ್ಸಿಕ್ಯೂಟಿವ್ ಬಗ್ಗೆ ಹೇಳಬೇಕಂದ್ರೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ನೀರಿತ್ತು ಅನ್ಸುತ್ತೆ, ನೋಡ್ಕೊಳ್ಳಿಲ್ಲ. ಓಕೆ, ಎಕ್ಸಿಕ್ಯೂಟಿವ್ ಅಂದರೆ ಯಾರು? ದಿಸ್ ಮೇ ಬಿ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಹಿಸ್ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಪ್ಲಸ್ ಹಿಸ್ ಮಿನಿಸ್ಟರ್ಸ್, ದ್ಯಾನ್ ಕಮ್ಸ್ IAS IPS IFS IRS ಆಫೀಸರ್ಸ್ ಏನಿದ್ದಾರೆ, ದೀಸ್ ಆರ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ದ ಒನ್ ಹೂ ಇಂಪ್ಲಿಮೆಂಟ್ ದ ರೂಲ್ಸ್. ಲೆಜಿಸ್ಲೇಟಿವ್ ರೂಲ್ಸ್ನ ಕ್ರಿಯೇಟ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಗ್ರೌಂಡ್ ಲೆವೆಲಲ್ಲಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಜುಡಿಷಿಯರಿ, ಕೋರ್ಟ್ಸ್. Okay, these are the 3 wings that we have in India: legislature, executive and judiciary, and we people together are targeting for executive. ಇದು ಗೊತ್ತಿದೆ ಅಂತ ಅನ್ಕೊಳ್ತಾನೆ. Okay, so the first type of demands are legislative demands. What does this stands for? ಇಲ್ಲಿ ಈ ಫೀಲ್ಡಲ್ಲಿ ನಮಗೆ ಏನು ಚೇಂಜಸ್ ಬೇಕು ಅಂತ ಮಾಡ್ರೇಟರ್ಸ್ ರಿಕ್ವೆಸ್ಟ್ ಮಾಡಿದ್ರಂತ. ಫಸ್ಟ್ ಒನ್ ಈಸ್ ದ ಡಿಮಾಂಡೆಡ್ ಎಕ್ಸ್ಪಾನ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಡಿಮಾಂಡೆಡ್ ಎಕ್ಸ್ಪಾನ್ಷನ್. ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಷ್ಟು ಜನ ಕೂತ್ಕೊಳ್ತಾರಲ್ವಾ, ಒಂದು 10 ಜನ ಕೂತ್ಕೊಂಡ್ರೆ ಇದನ್ನು ಜಾಸ್ತಿ ಮಾಡಿ ಗುರು ಅಂತ ಫಸ್ಟ್ ರಿಕ್ವೆಸ್ಟ್. ಈ ನಂಬರ್ನ ರೈಸ್ ಮಾಡಿ, ನಿಮ್ಮ ಕಾಲಿಗೆ ಬೀಳ್ತೀವಿ ಗುರು, ಈಗಿರೋ ಜನ ಸರಿ ಹೋಗ್ತಿಲ್ಲ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋಕ್ಕೆ, ಇನ್ನೂ ಸೈಜ್ನ ದೊಡ್ಡದು ಮಾಡಿ ಅಂತ ಕೇಳಿದ್ರು. ಫಸ್ಟ್ ಒನ್ ಈಸ್ ಎಕ್ಸ್ಪಾನ್ಷನ್ ಆಫ್ ದ ಸೈಜ್ ಆಫ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಸೆಕೆಂಡ್ ಒನ್, ದೇ ವಾಂಟೆಡ್ ಮೋರ್ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ಸ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇದ್ರೊಳಗೆ ಇಂಡಿಯನ್ಸೇ ಇರಲಿಲ್ಲ. ಇದ್ರೊಳಗೆ ಬ್ರಿಟಿಷ್ ಆಫೀಸರ್ಸೇ ಜಾಸ್ತಿ ಜನ ಇದ್ದರು, ಬ್ರಿಟಿಷರ್ಸ್ ಜಾಸ್ತಿ ಇದ್ದರು. ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿರುವಂಥ ಲೆಜಿಸ್ಲೇಟಿವ್ ಕೌನ್ಸಿಲ್? ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಿರುವಂಥದ್ದು, ನಮ್ಮ ದೇಶದಲ್ಲಿರುವಂಥದ್ದು. ರೂಲ್ಸ್ ಮಾಡೋ ಪವರ್ ಯಾರಿಗಿರಬೇಕು? ಇಂಡಿಯನ್ಸ್ಗಿರಬೇಕು, ಬ್ರಿಟಿಷರ್ಸ್ಗಲ್ಲ ಅಂತ. ಆ ಸೀಟ್ಗಳಲ್ಲಿ ಕೂತ್ಕೊಳ್ಳೋ ಜನ ಏನಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಇಂಡಿಯನ್ಸ್ನ ಇನ್ನೂ ಜಾಸ್ತಿ ಮಾಡ್ರಪ್ಪ ಅಂತ ಕೇಳಿದ್ರು. ಓಕೆ, ದ ಫಸ್ಟ್ ಒನ್ ಈಸ್ ಸೈಜ್ ದೊಡ್ಡದು ಮಾಡಿ, ಲೆಜಿಸ್ಲೇಟಿವ್ ಕೌನ್ಸಿಲ್ದು ಪಾರ್ಲಿಮೆಂಟ್ ಸೈಜ್ ದೊಡ್ಡದು ಮಾಡಿ. ಸೆಕೆಂಡ್ ಒನ್, ನಮ್ಮ ಇಂಡಿಯನ್ಸ್ಗೂ ಕೂತ್ಕೊಳ್ಳೋಕೆ ಸ್ವಲ್ಪ ಚಾನ್ಸ್ ಕೊಡಿ ಅಂತ ರಿಕ್ವೆಸ್ಟ್. ಅರ್ಥ ಆಗ್ತದೆ ತಾನೆ? ಹೊಡಿತಿಲ್ಲ ಅವರು, ಪೆಟಿಷನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಒನ್, ರೈಸ್ ಸಮ್ ಪವರ್ಸ್. ಈ ಇಂಡಿಯನ್ಸ್ ಏನಿದ್ರು ಅದ್ರೊಳಗೆ ಕೂತ್ಕೊಂಡಿದ್ರಲ್ವಾ, ಇಂಡಿಯನ್ ಆಫೀಸರ್ಸ್, ಅದು ಸೆಕೆಂಡ್ ಇಂಡಿಯನ್ ಆಫೀಸರ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಕೂತ್ಕೊಂಡಿದ್ರಲ್ವಾ, ಇವರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅರ್ಥ ಆಗ್ತಿದೆಯಾ? ಇವ್ರು ಬರೀ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅವ್ರು ಬರೆಯಲು ಕೂತ್ಕೊಳ್ತಾ ಇದ್ರು. ಮಾತಾಡೋ ಅಧಿಕಾರ ಇರಲಿಲ್ಲ ನಮಗೆ, ಮುಚ್ಕೊಂಡು ನೋಡಿಕೊಂಡು ಎದ್ದು ಬರಬೇಕಿತ್ತು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೊ ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳಿ ಅಂತ ಇವ್ರು ಕೆಲವೊಂದು ಡಿಮಾಂಡ್ ಇಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಏನಂದರೆ ರೈಟ್ ಟು ಕ್ವೆಶನ್, ಡಿಸ್ಕಸ್, ವೋಟ್ ಆನ್ ಬಜೆಟ್. ನಿಮಗೆ ಬಜೆಟ್ ಗೊತ್ತಿದೆಯಾ? ಇಂಡಿಯನ್ ಗೌರ್ಮೆಂಟಲ್ಲಿ ಬಜೆಟ್ ಸೆಷನ್ ಆಗುತ್ತೆ. ಫಸ್ಟ್ ಪಾರ್ಲಿಮೆಂಟ್ ಸೆಷನ್ ಆಫ್ ಎವ್ರಿ ಇಯರ್ ಸ್ಟಾರ್ಟ್ಸ್ ವಿತ್ ಬಜೆಟ್ ಸೆಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ಬಜೆಟ್ ಸೆಷನ್? ಬಜೆಟ್ ಅಂದರೆ ನಮ್ಮ ದೇಶಕ್ಕಾಗುವಂಥ ಬೆನಿಫಿಟ್ಗೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹೋಗಬೇಕು, ಎಜುಕೇಷನ್ಗೆ ಎಷ್ಟು ಹೋಗಬೇಕು, ಮಿಲಿಟ್ರಿಗೆ ಎಷ್ಟು ಹೋಗಬೇಕು, ಇಂಡಸ್ಟ್ರೀಸ್ಗೆ ಎಷ್ಟು ಹೋಗಬೇಕು, ಈ ಥರ ಡಿಸ್ಕಷನ್ ಆಗುತ್ತೆ ನಮ್ಮ ಪಾರ್ಲಿಮೆಂಟಲ್ಲಿ. ಇದನ್ನು ಬಜೆಟ್ ಸೆಷನ್ ಅಂತ ಕರೀತಾರೆ. ಬ್ರಿಟಿಷರ್ಸ್ ಹತ್ರ ಕೂಡ ಬಜೆಟ್ ಇತ್ತು. ದೇ ಯೂಸ್ ಟು ಪುಟ್ ಅ ಬಜೆಟ್ ಎಕ್ಸ್ಪೆಂಡಿಚರ್ ಅಬೌಟ್ ಇಂಡಿಯಾ, ನಮ್ಮ ಇಂಡಿಯನ್ಸ್ಗೆ ಏನೇನು ಬೇಕಂತ. ಬಟ್ ಆ ಬಿಲ್ ಬಗ್ಗೆ ಮಾತಾಡೋ ಅಧಿಕಾರ ಆಗಲಿ, ವೋಟ್ ಮಾಡೋ ಅಧಿಕಾರ ಆಗಲಿ ಇಂಡಿಯನ್ಸ್ಗೆ ಇರಲಿಲ್ಲ. ಅಲ್ಲಿ ಕೂತ್ಕೊಳ್ಳೋರು ಮುಚ್ಕೊಂಡು ಕೂತ್ಕೋಬೇಕಿತ್ತು. ಸೊ ಮಾಡ್ರೇಟ್ ಅವ್ರದ್ದು ಫಸ್ಟ್ ರಿಕ್ವೆಸ್ಟ್ ಏನು, ನಮಗೂ ಬಜೆಟ್ ಮೇಲೆ ಕ್ವಶನ್ ಮಾಡೋ ಅಧಿಕಾರ ಬೇಕು. ಈಗ ಎಜುಕೇಷನ್ಗೆ 20 ಲಕ್ಷ ಕೊಡ್ತಾ ಇದ್ದೀರಾ, ಯಾಕೆ 20 ಲಕ್ಷ, ಯಾಕೆ 25 ಲಕ್ಷ ಅಲ್ಲ, ಈ ಥರ ಕ್ವಶನ್ ಮಾಡೋ ಅಧಿಕಾರ ಕೂಡ ನಮಗಿದ್ದಿಲ್ಲ. ಸೊ ದೇ ವಾಂಟೆಡ್ ದ ರೈಟ್ ಟು ಕ್ವಶನ್ ಆನ್ ದ ಬಜೆಟ್.
ಸೆಕೆಂಡ್ ಒನ್ ವೋಟ್ ಗೊತ್ತಾ? ಈಗ ನರೇಂದ್ರ ಮೋದಿ ಗವರ್ನಮೆಂಟ್ ಬಂದು ಬಜೆಟ್ನ ಪ್ರಪೋಸ್ ಮಾಡಿದ್ಮೇಲೆ ಜನ ವೋಟ್ ಹಾಕ್ತಾರೆ, ಅಲ್ಲಿರುವಂಥ MLAಗಳು MP ಗಳು ವೋಟ್ ಮಾಡ್ತಾರೆ. ಆ ವೋಟ್ ಪಾಸ್ ಆದ್ರೇ ಬಜೆಟ್ ಪಾಸ್, ಇಲ್ಲಾಂದರೆ ಗೌರ್ಮೆಂಟ್ ಬಿದ್ದೋಗುತ್ತೆ. ನಮಗೆ ವೋಟ್ ಮಾಡೋ ಅಧಿಕಾರ ಕೂಡ ಇರಲಿಲ್ಲ. ಅವ್ರು ಕೊಡುವಂಥ ಬಜೆಟ್ ಪ್ರಪೋಸಲ್ಗೆ ವೋಟ್ ಮಾಡೋ ಅಧಿಕಾರ ಕೂಡ ಇರಲಿಲ್ಲ. ಅವ್ರು ಪಾಸ್ ಮಾಡಿದ್ರೆ ಪಾಸ್, ಫೇಲ್ ಮಾಡಿದ್ರೆ ಫೇಲ್ ಆಗಿತ್ತು. ನಾವು ಇಂಡಿಯನ್ಸ್ ಏನು ಅಲ್ಲಿ ಅಲ್ಲಿ ಗೆಣಸ್ ಕೀಳಕ್ಕೆ ಹೋಗ್ತಾ ಇದ್ವಾ? ಅದಕ್ಕೆ ನಾವು ಅಲ್ಲಿ ಗೆಣಸ್ ಕೀಳಕ್ಕೆ ಬಂದಿಲ್ಲ ಗುರು, ನಮಗೂ ವೋಟ್ ಮಾಡೋ ಅಧಿಕಾರ ಬೇಕು ಅಂತ ಅವ್ರ ಸೆಕೆಂಡ್ ರಿಕ್ವೆಸ್ಟ್. ಫಸ್ಟ್ ಒನ್ ನಮಗೂ ಕ್ವಶನ್ ಮಾಡೋ ಅಧಿಕಾರ ಬೇಕು, ಸೆಕೆಂಡ್ ಒನ್ ವೋಟ್ ಮಾಡೋ ಅಧಿಕಾರ ಬೇಕು, ಥರ್ಡ್ ಒನ್ ಡಿಸ್ಕಸ್. ಈಗ 20 ಲಕ್ಷ ಹೇಳಿದೆ ಅಲ್ವಾ, ಈ 20 ಲಕ್ಷ ಯಾಕೆ ಮಾತಾಡೋಕ್ಕೆ? 20 ಲಕ್ಷ ಯಾಕೆ? ಕ್ವಶನ್ ಏನು? ಇದನ್ನ ಎಲ್ಲಿ ಖರ್ಚು ಮಾಡ್ತೀರಾ? ಈ ಥರ ಡಿಸ್ಕಸ್ ಮಾಡಬೇಕು. ಅಡ್ವೈಸ್ ಕೊಡುವಂಥ ಪವರ್ ಕೂಡ ನಮಗೆ ಬೇಕು ಅಂತ. ದೇ ವಾಂಟೆಡ್ ಟು ಕ್ವೆಶನ್, ದೇ ವಾಂಟೆಡ್ ಟು ಡಿಸ್ಕಸ್ ಆ್ಯಂಡ್ ದೇ ವಾಂಟೆಡ್ ಟು ವೋಟ್ ಆನ್ ಇಂಡಿಯನ್ ಬಜೆಟ್. ಇದು ಫಸ್ಟ್ ರಿಕ್ವೆಸ್ಟ್ ಇನ್ ಲೆಜಿಸ್ಲೇಟಿವ್. ಓಕೆ, ಪವರ್ಸ್ ಏನಿದೆ ಇಂಡಿಯನ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂತ್ಕೊಳ್ಳುವಂಥ ಇಂಡಿಯನ್ಸ್ ಏನಿದ್ದಾರೆ ಅವ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿತ್ತು. ಇವಾಗ ನಮ್ಮನ್ನೂ ಲೆಕ್ಕಕ್ಕೆ ತಗೊಳ್ಳಿ ಅಂತ ಅವ್ರು ಕೇಳಿದ ಫಸ್ಟ್ ಪವರ್ ఏంಟು? ನಮಗೆ ಕ್ವೆಶನ್ ಮಾಡೋ, ಡಿಸ್ಕಸ್ ಮಾಡೋ, ವೋಟ್ ಮಾಡೋ ಅಧಿಕಾರ ಕೊಡಿ ಬಜೆಟ್ ಮೇಲೆ. ದಿಸ್ ವಾಸ್ ದ ಫಸ್ಟ್ ಥಿಂಗ್. ಮಾಡರೇಟ್ಸ್ ಡಿಮಾಂಡೆಡ್ ದ ರೈಟ್ ಟು ಆಸ್ಕ್ ಕ್ವೆಶನ್ಸ್, ವೋಟ್ ಆ್ಯಂಡ್ ಡಿಸ್ಕಸ್ ಆನ್ ದ ಪ್ರಾವಿಷನ್ಸ್ ಆಫ್ ಬಜೆಟ್. ಓಕೆ, ದ ಸೆಕೆಂಡ್ ಒನ್ the second one, they also requested for representation. of Indians in Viceroy's Executive Council. ಈ ಎಕ್ಸಿಕ್ಯೂಟಿವ್ ಇದೆ ಅಲ್ವಾ, ಅಂದರೆ ಏನು ಹೇಳ್ತಾರೆ, ನರೇಂದ್ರ ಮೋದಿ ಗೌರ್ನಮೆಂಟ್, PM ಗೌರ್ನಮೆಂಟ್ ಅವ್ರ ಮಿನಿಸ್ಟರ್ಸ್ ಇದಾರಲ್ವಾ, ನರೇಂದ್ರ ಮೋದಿ ಗೌರ್ನಮೆಂಟ್ ಇದೆ ಅಲ್ವಾ, ಆ ಗೌರ್ನಮೆಂಟ್ ಒಳಗೆ ಇಂಡಿಯನ್ಸ್ನ ಕೂಡ ಕೂರಿಸಿ ಅಂತ ಕೇಳಿದ್ರು. ವೈಸ್ರಾಯ್ ವಾಸ್ ದ ಟಾಪ್ ಪರ್ಸನ್ ಇನ್ ಇಂಡಿಯನ್ ಬ್ರಿಟಿಷ್ ಗೌರ್ನಮೆಂಟ್ ಇನ್ ಇಂಡಿಯಾ. ವೈಸ್ರಾಯ್ ಏನಿದೆ ಅವ್ರು ಪ್ರೆಸಿಡೆಂಟ್ ಥರ ಟಾಪ್ ಪೊಸಿಷನ್ ಕೂತ್ಕೊಳ್ತಾರೆ. ಎಕ್ಸಿಕ್ಯೂಟಿವ್ ವೈಸ್ರಾಯ್ ಏನಿದ್ದಾರೆ ನಮ್ಮ ದೇಶದ ಪ್ರೆಸಿಡೆಂಟ್ ಥರ. ಅವ್ರದ್ದೊಂದು ಟೀಮ್ ಇದೆ. ಆ ಪಾರ್ಟಿ ಒಳಗೆ ಅವ್ರು ಡಿಸ್ಕಸ್ ಮಾಡುವಂಥ ಚೇಂಬರ್ ಒಳಗೆ ಕೆಲವೊಂದು ಇಂಡಿಯನ್ಸ್ನ ಕೂಡ ಕೂರಿಸಿ ಅಂತ ಸೆಕೆಂಡ್ ರಿಕ್ವೆಸ್ಟ್. ವಾಟ್ ಈಸ್ ದಟ್? ದೇ ಆಲ್ಸೋ ಡಿಮಾಂಡೆಡ್ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ಸ್ ಇನ್ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ವೈಸ್ರಾಯ್ ಅಂದರೆ ಯಾರು? ಬ್ರಿಟಿಷ್ ಆಫೀಸರ್ಸಲ್ಲಿ ಇಂಡಿಯಾದಲ್ಲಿರುವಂಥ ಟಾಪ್ ಮೋಸ್ಟ್ ಪೊಸಿಷನ್ ಇಸ್ ಕಾಲ್ಡ್ ಆಸ್ ವೈಸ್ರಾಯ್. ಓಕೆ, ಅವಾಗ ಇಂಡಿಯಾ ವೈಸ್ರಾಯ್ ಹೆಸರು ಡಫ್ರಿನ್, DUFFRIN. Okay, you know ಪುಣ್ಯಾತ್ಮ, his name was Dufferin. And the third one, they also wanted introduction of elections. Elections ಅಂದ್ರೆ ಏನು? ಇನ್ ವೆರಿ ಸಿಂಪಲ್. ಇಲ್ಲಿ MLCಗಳು ಕೂತ್ಕೊಳ್ತಿದ್ರಲ್ವಾ ಬ್ರಿಟಿಷ್ ಆಫೀಸರ್ಸಲ್ಲಿ, ಅದೇ ನಮ್ಮ ಇಂಡಿಯನ್ಸ್ ಕೂತ್ಕೊಳ್ತಿದ್ರಲ್ವಾ ಅವ್ರ ಪಾರ್ಲಿಮೆಂಟಲ್ಲಿ, ದೇ ವರ್ ನಾಮಿನೇಟೆಡ್ ಬೈ ವೈಸ್ರಾಯ್. ನಾಮಿನೇಟೆಡ್ ಅಂದರೆ ಏನು? ಇವರೇ ವೈಸ್ರಾಯ್ ಬ್ರಿಟಿಷ್ ಆಫೀಸರ್ ಬಂದು ನೀನು ಬಾ ಗುರು ಅಂತ ಎತ್ಕೊಂಡೋಗಿ ಕೂರಿಸ್ತಾ ಇದ್ರು. ನಾವು ವೋಟ್ ಮಾಡ್ತಾ ಇರಲಿಲ್ಲ. ಇವಾಗ MPಗಳನ್ನ MLAಗಳನ್ನ ನಾವು ಹೇಗೆ ವೋಟ್ ಮಾಡಿ ಎತ್ಕೊಳ್ತೀವೋ ಅವಾಗ ಹಾಗಿರಲಿಲ್ಲ. ಅವರೇ ಬಂದು ಎತ್ಕೊಂಡು ಹೋಗ್ತಿದ್ರು. ನೀನೇ ಇಂಡಿಯನ್ ರೆಪ್ರೆಸೆಂಟೇಷನ್ ಅಂತ. ಹೀಗೆ ಮಾಡೋದ್ರಿಂದ ಏನಾಗ್ತಿತ್ತು? ದೇ ವೇರ್ ಆಲ್ವೇಸ್ ಸೆಲೆಕ್ಟಿಂಗ್ ಲಾಯಲ್ ಪೀಪಲ್ ಟು ದ ಬ್ರಿಟಿಷ್. ಇಂಡಿಯನ್ಸ್ ಆಗಿರ್ಬೋದು, ಬಟ್ ದಿಸ್ ಪೀಪಲ್ ವೇರ್ ಲಾಯಲ್ ಟು ಬ್ರಿಟಿಷರ್ಸ್ ಅಂತ ನನ್ನ ಮಕ್ಕಳನ್ನ ಎತ್ತಾಕೊಂಡೋಗಿ ಕೂರಿಸ್ತಾ ಇದ್ರು. ಅರ್ಥ ಆಗ್ತಿದೆಯಾ? ಇವ್ರು ಇಂಡಿಯನ್ಸ್ ಮಾತಾಡೋ ಅಧಿಕಾರನೇ ಇಲ್ಲ. ಇವ್ರು ಬ್ರಿಟಿಷರ್ಸ್ ತಿಕ್ಕ ನೆಕ್ಕೋರಂಥವ್ರು, ಇವ್ರೇನು ಇಂಡಿಯನ್ಸ್ ಬಗ್ಗೆ ಮಾತಾಡ್ತಾರೆ? ಸೊ ಮಾಡರೇಟ್ಸ್ ವಾಂಟೆಡ್ ವೋಟಿಂಗ್. ನಾವೇ ವೋಟ್ ಮಾಡಿ MLCನ ಗೆಲ್ಸಿ ಹತ್ರ ಕಳಿಸ್ಕೊಡ್ತೇವೆ, ನಮಗೆ ವೋಟಿಂಗ್ ರೈಟ್ ಕೊಡು ಗುರು ಅಂತ ಕೇಳಿದ್ರು. ಸೊ ದೀಸ್ ಆರ್ legislative demands. The first one is expand the size of Indian Legislative Council. Second one, increase the number of Indians sitting in the Legislative Councils. Give us some power. The first one was right to question, discuss, vote on the budget. Second one was representation of Indians in Viceroy's Executive Council. The government, Viceroy's government ಏನಿದೆ ಅದರೊಳಗೆ ಇಂಡಿಯನ್ಸ್ನ ಕೂಡ ಕೂಡಿಸ್ಕೋ. ದಿಸ್ ವಾಸ್ ಸೆಕೆಂಡ್ ಥಿಂಗ್. ಆ್ಯಂಡ್ ಥರ್ಡ್ ಒನ್ ಈಸ್ ನಮಗೆ ಎಲೆಕ್ಷನ್ಸ್ ಬೇಕು, ತಂದು ಕೊಡೋರು ನಾವೇ ಗೆಲ್ಲಿಸಿ ಕಳಿಸ್ಕೊಡ್ತೀವಿ ಅಂತ ಕೇಳಿದ್ರು. ದೀಸ್ ಆರ್ ಲೆಜಿಸ್ಲೇಟಿವ್ ಡಿಮಾಂಡ್ಸ್ ಆಫ್ ಮಾಡರೇಟ್ಸ್. ನೀವು ಯೂಟ್ಯೂಬಲ್ಲಿ ಹೋಗಿ ಎಲ್ಲೇ ಹುಡುಕಿ ಅನ್ ಅಕಾಡೆಮಿ ಈ ಥರ ಎಕ್ಸ್ಪ್ಲನೇಷನ್ ಸಿಗಲ್ಲ. ಅದೇ ಡಿಫ್ರೆನ್ಸ್. ಓಕೆ, ದ ಸೆಕೆಂಡ್ ಡಿಮಾಂಡ್ ಏನು? ಇದು ಜಸ್ಟ್ ಲೆಜಿಸ್ಲೇಟಿವ್ ಡಿಮಾಂಡ್ಸ್ ಆಯಿತು. ಸೆಕೆಂಡ್ ಒನ್ ಏನು ಗುರು ಬರ್ಕೊಂಡಿದ್ರಲ್ವಾ? ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್. ಇವಾಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡೋಣ. ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್. ಇವಾಗ ನೀವು IAS ಆಫೀಸರ್ ಆಗಿ IPS ಆಫೀಸರ್ ಆದರೆ ನೀವು ಕೂಡ ಅಡ್ಮಿನಿಸ್ಟ್ರೇಟರ್ ಇಂಡಿಯಾದು. ಸೊ ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್ ಏನು ಬ್ರಿಟಿಷರ್ಸ್ ಹತ್ರ ಕೇಳಿದ್ದು, ಅದ್ರ ಬಗ್ಗೆ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಇಂಡಿಯನೈಸೇಷನ್ ಆಫ್ ಸಿವಿಲ್ ಸರ್ವಿಸಸ್. ಅವಾಗ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಇತ್ತು. ಇದು ಬ್ರಿಟಿಷ್ ಆಫೀಸರ್ಸ್ ತಂದು ಕೊಟ್ಟುವಂಥ ಇಂಡಿಯಾದಲ್ಲಿ ನಡೆಸ್ತಾ ಇರುವಂಥ ಒಂದು ಎಕ್ಸಾಮ್. ಅದನ್ನು ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತಾರೆ. ಇದರಲ್ಲಿ ಪಾಸ್ ಆದವನು ಇಂಡಿಯನ್ ಸಿವಿಲ್ ಸರ್ವಿಸಲ್ಲಿ ಇನ್ನೇನು ಮಾಡ್ತಾರೆ, ಕೆಲಸ ಮಾಡ್ತಾನೆ.
IAS IPS ಅಂತಾರಲ್ವಾ, ಆ ಕಾಲದಲ್ಲಿ UPSC ಏನಿತ್ತು ಅದನ್ನು ಬ್ರಿಟಿಷರ್ಸ್ ICS ಅಂತ ಕರೀತಿದ್ರು, ಇದನ್ನು ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಇಂಡಿಯಾದಲ್ಲಿರುವಂಥ ICSಗೆ ಇಂಡಿಯನ್ಸ್ ಕೂತ್ಕೊಳ್ಳೋ ಅಧಿಕಾರನೇ ಇಲ್ಲ. ಇಂಡಿಯನ್ಸ್ ವರ್ ನಾಟ್ ಗಿವನ್ ದ ರೈಟ್ ಟು ಟೇಕ್ ಅಪ್ ದಿಸ್ ಎಕ್ಸಾಮ್. ಇಸ್ ಇಟ್ ಫೇರ್? ಇಂಡಿಯಾದಲ್ಲಿರುವಂಥ IAS ಆಫೀಸರ್ಸ್ ಇಂಡಿಯನ್ಸೇ ಇಲ್ಲ, ದೇ ವೇರ್ ಆಲ್ ಬ್ರಿಟಿಷರ್ಸ್. ಇಂಡಿಯಾದಲ್ಲಿ IAS ಕೆಲಸ ಮಾಡ್ತಿದ್ದಾನೆ, ಬಟ್ ಅವ್ನು ಇಂಡಿಯನ್ನೇ ಅಲ್ಲ, ಮತ್ತು ಅವ್ನಿಗೆ ಇಂಡಿಯನ್ಸ್ ಕಷ್ಟ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ನಮ್ಮ ಮಾಡ್ರೇಟ್ಸ್ ಏನಂದ್ರು, ಫಸ್ಟ್ ಈ ಗೌರ್ನಮೆಂಟ್ ಎಕ್ಸಾಮ್ ಏನಿದೆ ICS, ಬ್ರಿಟಿಷ್ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಇಂಡಿಯಾಗೋಸ್ಕರ ಏನು ಮಾಡ್ತಾ ಇದ್ದೀರಾ, ಫಸ್ಟ್ ಇಂಡಿಯನ್ಸ್ಗೆ ಎಕ್ಸಾಮ್ ಬರೆಯೋ ಅವಕಾಶ ಮಾಡಿಕೊಡ್ರಪ್ಪ ಅಂತ ಕೇಳ್ಕೊಂಡ್ರು. ಸೆಕೆಂಡ್ ಒನ್ ಏಜ್ ಲಿಮಿಟ್. ಲಿಟ್ಟನ್ ಅಂತ ಒಬ್ಬ ಮಹಾನ್ ಭಾವ ಇದ್ದ. ಇವನಿಗೆ ಇಂಡಿಯನ್ಸ್ ನೋಡಿದ್ರೇ ಆಗಲ್ಲ, ತಿಕಾವರಿ ನನ್ನ ಮಗನಿಗೆ, ಇವನಿಗೆ ತಿಕಾವರಿ, ಅರ್ಥ ಆಗ್ತಿದೆಯಾ? ಇಂಡಿಯನ್ಸ್ ಎಲ್ಲಿ IAS ಆಗಿಬಿಡ್ತಾರೋ, ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಆಫೀಸರ್ಸ್ ಆಗಿಬಿಡ್ತಾರೋ ಅಂತ ಹೆದರ್ಕೊಂಡು ಅವನೇನಂದ, ಇಂಡಿಯನ್ಸ್ ಏಜ್ ಲಿಮಿಟ್ ಶುಡ್ ನಾಟ್ ಬಿ ಮೋರ್ ದೆನ್ 19 ಟು ಟೇಕ್ ಅಪ್ ದಿಸ್ ಎಕ್ಸಾಮ್ ಅಂದ. 19 ವರ್ಷಕ್ಕಿಂತ ಮೇಲಿದ್ರೆ ICS ಎಕ್ಸಾಮ್ ಬರೆಯೋಕ್ಕೆ ಇಲ್ಲ ಇಂಡಿಯನ್ಸ್ ಅಂತ ಅವ್ನು ರೂಲ್ ತಂದಿಟ್ಟ. ನೀವು ಪ್ರಾಕ್ಟಿಕಲಾಗಿ ಡಿಸ್ಕಸ್ ಮಾಡಿ. ಇಂಡಿಯಾದಲ್ಲಿ ಮಿನಿಮಮ್ ಡಿಗ್ರಿ ಆಗಕ್ಕೆ ಬೇಕಾಗಿರುವಂಥ ಏಜ್ ಎಷ್ಟು? 21 ಇಯರ್ಸ್ ಮಿನಿಮಮ್. ನೀವು ಯಾವುದೇ ಡಿಗ್ರಿ ತೊಗೊಂಡ್ರು ಕೂಡ 20-21 ವರ್ಷ ಬೇಕು ಡಿಗ್ರಿ ಕಂಪ್ಲೀಟ್ ಆಗೋಕ್ಕೆ. ನೀವು UPSC ಎಕ್ಸಾಮ್ ಬರೀಬೇಕಂದ್ರೆ ನಿಮ್ಮ ಹತ್ರ ಒಂದು ಡಿಗ್ರಿ ಇರಬೇಕು. 19 ವರ್ಷಕ್ಕೆ ಎಕ್ಸಾಮ್ ಬರೆಯೋ ಅಧಿಕಾರ ಕಳ್ಕೊಳ್ತಿಲ್ಲ ಅಂದರೆ ಪ್ರಾಕ್ಟಿಕಲಿ ಹೌ ಕ್ಯಾನ್ ಇಂಡಿಯನ್ಸ್ ಟೇಕ್ ಅಪ್ ದಿಸ್ ಎಕ್ಸಾಮ್? ಅರ್ಥ ಆಗ್ತಿದೆಯಾ? ಹಿ ಡಿಸ್ಕ್ವಾಲಿಫೈಡ್ ದ ಇಂಡಿಯನ್ಸ್ ಇನ್ ಅ ವೆರಿ ಪ್ರೊಫೆಷ್ನಲ್ ಮ್ಯಾನರ್. ಇದನ್ನು ಕೂಡ ಮಾಡ್ರೇಟ್ಸ್ ಅಬ್ಸರ್ವ್ ಮಾಡಿ, ಈ ಏಜ್ ಲಿಮಿಟ್ ಏನಿದೆ ಗುರು ಇಂಡಿಯನ್ಸ್ಗೆ 19 ಇಯರ್ಸ್ ಅಂತ, ಇದನ್ನು ಸ್ವಲ್ಪ ದೊಡ್ಡದು ಮಾಡಪ್ಪ ಅಂತಲೂ ರಿಕ್ವೆಸ್ಟ್ ಮಾಡಿದ್ರು. ಫಸ್ಟ್ ಒನ್, ಇಂಡಿಯನ್ಸ್ಗೆ ಎಕ್ಸಾಮ್ ಬರೆಯೋ ಅಧಿಕಾರ ಕೊಡು. ಸೆಕೆಂಡ್ ಒನ್, ಏಜ್ ಲಿಮಿಟ್ ಕೂಡ ಜಾಸ್ತಿ ಮಾಡು. ಓಕೆ, and the third one is exam should be conducted. ಈ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿದೆ, ಇಟ್ ಶುಡ್ ಬಿ ಕಂಡಕ್ಟೆಡ್ ಇನ್ ಬೋತ್ ಇಂಡಿಯಾ ಆಸ್ ವೆಲ್ ಆಸ್ ಇಂಗ್ಲೆಂಡ್. ಇದರ ಅರ್ಥ ಏನಪ್ಪ ಅಂದರೆ, ಈ ICS ಎಕ್ಸಾಮ್ ಏನಿದೆ, ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ನ ನೀನು ಬರಿಬೇಕಂದ್ರೆ ಅವಾಗ ನೀನು ಇಂಗ್ಲೆಂಡ್ಗೆ ಹೋಗಬೇಕಿತ್ತು. ಯು ಹ್ಯಾಡ್ ಟು ಗೋ ಟು ಇಂಗ್ಲೆಂಡ್ ಟು ಟೇಕ್ ಅಪ್ ದಿಸ್ ಎಕ್ಸಾಮ್. ಈ ಎಕ್ಸಾಮ್ ಇಂಡಿಯಾದಲ್ಲಿ ಕೂಡ ಇರಲಿಲ್ಲ. ಈ UPSC ಎಕ್ಸಾಮ್ ಏನಿದೆ ಇವಾಗ ಇಂಡಿಯಾದಲ್ಲಿ ಹೇಗೆ ನಡೀತಿದೆ, ಬಟ್ ಅವಾಗ ICS ಅಂತ ಏನು ಕರಿತಿದ್ವಿ, ಅದು ಇಂಡಿಯಾದಲ್ಲಿ ಎಕ್ಸಾಮೇ ನಡೀತಿರ್ಲಿಲ್ಲ. ನೀನು ಈ ಎಕ್ಸಾಮ್ ಬರೀಬೇಕಂದ್ರೆ ಇಂಗ್ಲೆಂಡ್ಗೆ ಹೋಗಿ ಬರೀಬೇಕಿತ್ತು. ಓಕೆ, ಜಸ್ಟ್ ಇಮ್ಯಾಜಿನ್, ಇಂಡಿಯಾಯಿಂದ ಇಂಗ್ಲೆಂಡ್ಗೆ ಹೋಗೋಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ. ಬೋಟ್, ಶಿಪ್ ಎಲ್ಲ ಟಿಕೆಟ್ ಖರ್ಚಿದೆ, ಅಲ್ಲಿ ಹೋಗಿ ಇರೋಕ್ಕೂ ಖರ್ಚಿದೆ. ಸೊ ವಾಟ್ ಹ್ಯಾಪನ್ಸ್, ಪುವರ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ ಕುಡಾಂಟ್ ಅಫೋರ್ಡ್ ದಿಸ್ ಎಕ್ಸಾಮ್. ನಾವು ದೇಶಕ್ಕೆ IAS ಆಫೀಸರ್ ಆಗಬೇಕಂತ ಆಸೆ ಇಟ್ಕೊಂಡಿದ್ರು, ಬಟ್ ಅವ್ರಿಗೆ ಎಕ್ಸಾಮ್ ಬರೆಯೋಕ್ಕೆ ದುಡ್ಡಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಮಾಡ್ರೇಟ್ಸ್ ಏನಂದ್ರು, ಗುರು ನಿಮ್ಮ ಕಾಲಕ್ಕೆ ಬೀಳ್ತೀವಿ ಗುರು, ಈ ಎಕ್ಸಾಮ್ನ ಹೆಂಗಿದ್ರು ಇಂಗ್ಲೆಂಡಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀರಲ್ವಾ, ಸೈಡ್ ಬೈ ಸೈಡ್ ಇಂಡಿಯಾದಲ್ಲಿ ಕೂಡ ಕಂಡಕ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಸಿ ಹೌ ಸ್ಮಾರ್ಟ್ ಬ್ರಿಟಿಷರ್ಸ್ ಆರ್. ಫಸ್ಟ್ ಒನ್, ಸಿವಿಲ್ ಸರ್ವಿಸಸಲ್ಲಿ ಇಂಡಿಯನ್ಸೇ ಇಲ್ಲ. ಓಕೆ, ಇಂಡಿಯನ್ಸ್ಗೆ ಅಧಿಕಾರ ಕೊಟ್ಟರು 19 ವರ್ಷಕ್ಕಿಂತ ಮೇಲಿರೋ ಎಕ್ಸಾಮೇ ಬರೆಯೋಂಗಿಲ್ಲ. 19 ವರ್ಷದ ಒಳಗೆ ಕೂಡ ಯಾವನೊಬ್ಬ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ, ಮಿರಾಕಲ್ ಆಗಿ ಮಾಡಿದ್ರು ಕೂಡ ಅವನ ಎಕ್ಸಾಮ್ ಬರೆಯೋಕ್ಕೆ ಇಂಗ್ಲೆಂಡ್ಗೆ ಹೋಗಬೇಕಿತ್ತು. ಹೌ ಹಾರ್ಡ್ ಇಟ್ ಈಸ್ ಫಾರ್ ಇಂಡಿಯನ್ಸ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್ ಇನ್ ಬ್ರಿಟಿಷ್ ಟೈಮ್ಸ್. ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಇದರಲ್ಲೇ ನೀವು ನೋಡ್ಕೋಬೋದು. ಸೊ ದೀಸ್ ವ್ಯಾರ್ ಸಮ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಇನ್ನೂ ಇದೆ. ಇದು 3 ಅರ್ಥ ಮಾಡ್ಕೊಳ್ಳಿ. ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೀಬೇಕಂದ್ರೆ ನಿಂಗೆ 19 ವರ್ಷ ಆಗಿರಬಾರ್ದು, 19 ವರ್ಷ ಆಗಿರಲೇಬಾರ್ದು. ಅದಾದಮೇಲೆ ಬರೆಯೋಕ್ಕೆ ಇಂಗ್ಲೆಂಡ್ಗೆ ಹೋಗಬೇಕು. ದೀಸ್ ವರ್ ದ ಫಸ್ಟ್ 3 ಥಿಂಗ್ಸ್. ಫಸ್ಟ್, ICS ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ನ ಇಂಡಿಯನ್ಸ್ಗೆ ಓಪನ್ ಮಾಡಿ 19 ವರ್ಷಕ್ಕಿಂತ ಜಾಸ್ತಿ ಮಾಡಿ ಎಕ್ಸಾಮ್ನ ಇಂಡಿಯಾದಲ್ಲಿ ಕೂಡ ಕಂಡಕ್ಟ್ ಮಾಡಿ. ದೀಸ್ ವರ್ ದ ಫಸ್ಟ್ 3 ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆಲ್ ವೇರ್ ರಿಲೇಟೆಡ್ ಟು ಸಿವಿಲ್ ಸರ್ವಿಸಸ್. And the fourth one was reduction in military expenditure. ಅಂದರೆ ಏನು? ಈ ಬ್ರಿಟಿಷರ್ಸ್ ಏನಿದ್ರು ಇಂಡಿಯನ್ ಟ್ಯಾಕ್ಸ್ ಪೇಯರ್ಸ್, ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತೀವಲ್ವಾ, ಇದರಲ್ಲಿ ಮೆಜಾರಿಟಿನ ಅವ್ರು ಆರ್ಮಿ ಮೇಲೆ ಖರ್ಚು ಮಾಡ್ತಾಯಿದ್ರು, ವೆಲ್ಫೇರ್ ಮೇಲಲ್ಲ. ಹಾಸ್ಪಿಟಲ್ ಕಟ್ಸೋಣ, ಸ್ಕೂಲ್ ಕಟ್ಸೋಣ ಅನ್ನೋ ಕಾನ್ಸೆಪ್ಟೇ ಇಲ್ಲ ಮಹಾನ್ ಭಾವರಿಗೆ. ಯುದ್ಧ ಮಾಡೋಣ, ದುಡ್ಡು ಮಾಡೋಣ, ಇದೇ ಅವ್ರ ಕಾನ್ಸೆಪ್ಟಲ್ಲಿತ್ತು. ದಿಸ್ ವಾಸ್ ದ ಕಾನ್ಸೆಪ್ಟ್. ಸೊ ವಾಟ್ ಅವರ್ ಹೀರೋಸ್ ಡಿಡ್, ಅವರ್ moderate leaders told was, they kept a request that, ಅಣ್ಣ ನೀನು ಯುದ್ಧ ಮಾಡಿದ ಸಾಕು, ನಮ್ಗೆ ಉದ್ಧಾರ ಮಾಡುವಂತ. ದೇ ರಿಕ್ವೆಸ್ಟೆಡ್ ಫಾರ್ ದ ರಿಡಕ್ಷನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಇನ್ ಇಂಡಿಯಾ. ಇಂಡಿಯನ್ಸ್ ಟ್ಯಾಕ್ಸ್ ಪೇಯರ್ಸ್ ಮನಿ, ನಮ್ಮ ದುಡ್ಡು ಏನಿದೆ ಅದನ್ನು ವೆಲ್ಫೇರ್ಗೋಸ್ಕರ ಖರ್ಚು ಮಾಡಿ, ಯುದ್ಧಕ್ಕೋಸ್ಕರ ಅಲ್ಲ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು. ಆ್ಯಂಡ್ ದ ಫಿಫ್ತ್ ಒನ್ ವಾಸ್ ಸಪರೇಷನ್ ಆಫ್ ಪವರ್, ದಟ್ ಈಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಶುಡ್ ಬಿ ಸಪರೇಟೆಡ್. ಅವಾಗ ಏನಾಗ್ತಿತ್ತು, ವೈಸ್ರಾಯ್ ಇದಾರಲ್ವಾ, ಹಿ ವಾಸ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಅ ಜಡ್ಜ್. ಇವರಿಬ್ರು ಒಂದೇ ಆಗಿಬಿಟ್ಟಿದ್ರು. ಸೊ ಜನ ಎಕ್ಸಿಕ್ಯೂಟಿವ್ ಹತ್ರ ಏನಾದ್ರು ಕಷ್ಟ ಅನುಭವಿಸ್ಕೊಂಡು ಇವ್ರ ಹತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಹೋದರೆ, ಇಲ್ಲಿ ಕೂತ್ಕೊಂಡಿರೋ ಮಹಾನ್ ಭಾವ ಕೂಡ ಅವನೇನು ನ್ಯಾಯ ಮಾಡ್ತಾನೆ? ಈಗ ಇನ್ ಸಿಂಪಲ್, ನಿಮ್ಮನ್ನು ಒಬ್ಬ ಹೊಡೆದೋಗಿದ್ದಾನೆ, ನೀವು ನ್ಯಾಯ ಕೇಳೋಕ್ಕೆ ಮೇಲಿರೋ ಹತ್ರ ಹೋಗಿದ್ದೀರಾ, ಅವನೇ ಇವ್ನಿಗೆ ದುಡ್ಡು ಕೊಟ್ಟಿನ ಹೊಡ್ಸಿದಾನೆ ಅಂದರೆ ಅವ್ನಿಗೆ ಏನು ನ್ಯಾಯ ಮಾಡ್ತಾನೆ? ಅರ್ಥ ಆಗ್ತಿದೆಯಾ? ನೀನಿದು
ನಿನಗೆ ಇವನು ಹೊಡೆದ ನೀನು ಮೇಲ್ಗಡೆಯವ್ರ ಹತ್ರ ಹೋಗಿ ಸರ್ ನಾನು ಕಾಪಾಡಿ ಅಂತ ಕೇಳಿದ್ರೆ ಇವನು ದುಡ್ಡು ಕೊಟ್ಟಿದ್ದ ಹೊಡೆಯೋಕ್ಕೆ, ಇವನೇ ದುಡ್ಡು ಕೊಟ್ಟು ಹೊಡ್ಸಕ್ಕೆ ಕಳಿಸಿ ಇವನ ಹತ್ರ ಕಾಲಿಗೆ ಬಿದ್ದರೆ ಇವನೇನು ಹೆಲ್ಪ್ ಮಾಡ್ತಾನಾ? ಇಲ್ಲ. ಸೊ ಹಿಂಗಾಗಬಾರ್ದಂತ ಈ ಎಕ್ಸಿಕ್ಯೂಟಿವ್, ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಪವರ್ಸ್ ಶುಡ್ ಬಿ ಸಪರೇಟೆಡ್ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು. ಇದಕ್ಕೆ ಪರಿಣಾಮವಾಗಿ ಈಗ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇಂಡಿಯಾದಲ್ಲಿ ಏನಿದೆ ಮೂರು ಸಪ್ರೇಟ್ ಆಗಿದೆ. ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾರು? ನಮ್ಮ ಮಾಡರೇಟ್ ಲೀಡರ್ಸ್. ಓಕೆ, ದೀಸ್ ಆರ್ ದ 5 ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್ ಆಫ್ our moderate leaders. ICS 3 ಬರುತ್ತೆ. 3 points are based on ICS. 4th one is reduction of military expenditure and the 5th one is separation of judiciary from executive. Okay, these are legislative reforms and these are demands. These are legislative reforms, demands, and this is administrative demands. Okay, and the next one, civil liberties. ಹೇಳ್ದೆ ಅಲ್ವಾ? Shit man, 1 second, ಪೆನ್ನಲ್ಲಿ ಚಾರ್ಜ್ ಆಗೋಯ್ತು ಅನ್ಸುತ್ತೆ, 1 ನಿಮಿಷ. Yeah, the next one is civil liberties. The next one is civil liberties. Please ಬರ್ಕೊಳ್ಳಿ, ಪೆನ್ ಯಾಕೋ ವರ್ಕ್ ಆಗ್ತಿಲ್ಲ. Civil liberties. The first one is voting rights. ಹೇಳ್ದೆ ಅಲ್ವಾ? ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಕೂತ್ಕೊಳ್ಳುವಂಥ ಇಂಡಿಯನ್ಸ್ ವೋಟಾಗಿ ಹೋಗ್ತಾ ಇರಲಿಲ್ಲ, ಬ್ರಿಟಿಷ್ ಆಫೀಸರ್ಸ್ ಎತ್ಕೊಂಡು ಹೋಗ್ತಾ ಇದ್ರು. ಹಾಗಾಗಬಾರ್ದು. ಇನ್ಮೇಲೆ ಅಲ್ಲಿ ಯಾರು ಕೂತ್ಕೊಳ್ತಾರೆ ಇಂಡಿಯನ್ಸ್ ಈ ಪಾರ್ಲಿಮೆಂಟಲ್ಲಿ, ಬ್ರಿಟಿಷ್ ಇಂಡಿಯಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಇಂಡಿಯನ್ಸ್ನ ನೀವು ಎತ್ಕೊಂಡು ಹೋಗಬೇಡಿ, ನಾವೇ ವೋಟ್ ಮಾಡಿ ಕಳಿಸ್ಕೊಡ್ತೀವಿ ಅಂತ. ದ ಫಸ್ಟ್ ಥಿಂಗ್ ದ ಡಿಮಾಂಡ್ ವಾಸ್ voting rights. ಇಂಡಿಯಾದಲ್ಲಿ ಆರ್ಟಿಕಲ್ 326 gives you the power to vote. ಇಂಡಿಯಾದಲ್ಲಿ ಇವಾಗ we have it in article 326. The second one was right to equality. Article number 14 ಅನ್ಕೊಳ್ತಾರೆ ಇಂಡಿಯಾದಲ್ಲಿ, ರೈಟ್ ಟು ಈಕ್ವಾಲಿಟಿ. ಓಕೆ, ಆರ್ಟಿಕಲ್ 14 ಕಾನ್ಸೆಪ್ಟ್ ಏನು? ರೈಟ್ ಟು ಈಕ್ವಾಲಿಟಿ ಅಂದರೆ ಅವಾಗ ಇಂಡಿಯಾದಲ್ಲಿರುವಂಥ ಬ್ರಿಟಿಷರ್ಸ್ಗೆ ಮತ್ತು ಇಂಡಿಯಾದಲ್ಲಿರುವಂಥ ಇಂಡಿಯನ್ಸ್ಗೆ ಸಮಾನತೆಯೇ ಇರಲಿಲ್ಲ. ದೇ ಬೋತ್ ವರ್ ನಾಟ್ ಟ್ರೀಟೆಡ್ ಈಕ್ವಲಿ. ಬ್ರಿಟಿಷರ್ಸ್ ವರ್ ಟ್ರೀಟೆಡ್ ಸುಪೀರಿಯರ್ ದ್ಯಾನ್ ಇಂಡಿಯನ್ಸ್. ನಮ್ಮನ್ನು ನಾಯಿಗಳಿಗಿಂತ ಕೀಳಾಗಿ ನೋಡ್ತಾ ಇದ್ರು, ಬ್ರಿಟಿಷರ್ಸ್ಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾ ಇದ್ರು. ಈಗ ಒಬ್ಬ ಬ್ರಿಟಿಷ್ ಆಫೀಸರ್ಸ್ ಒಬ್ಬನ್ನ ಕೊಂದು ಜೈಲ್ಗೆ ಹೋಗಿ, ಒಬ್ಬ ಇಂಡಿಯನ್ ಒಬ್ಬನ್ನ ಕೊಂದಾಗ ಜೈಲ್ಗೆ ಹೋದರೆ ಇವನಿಗೆ ರಾಜ್ಯ ಥರ ಟ್ರೀಟ್ಮೆಂಟ್ ಸಿಗ್ತಿತ್ತು, ಇವನಿಗೆ ನಾಯಿ ಥರ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ವಿ ವರ್ ನಾಟ್ ಟ್ರೀಟೆಡ್ ಈಕ್ವಲ್ ಇನ್ ಬ್ರಿಟಿಷ್ ಟೈಮ್ಸ್. ಅದಕ್ಕೆ ನಮ್ಮ ಆರ್ಟಿಕಲ್ 14 ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ. ನೋ ಮ್ಯಾಟರ್ ವಾಟ್ ರಿಲಿಜನ್ ಯು ಆರ್, ನೋ ಮ್ಯಾಟರ್ ವಾಟ್ ಕ್ಯಾಸ್ಟ್ ಯು ಆರ್, ನೋ ಮ್ಯಾಟರ್ ವಾಟ್ ಸೆಕ್ಸ್ ಯು ಆರ್, ವಾಟ್ ಕಲರ್ ಯು ಆರ್, we are treated equally. We are right to equality ಏನಿದೆ. ದಿಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಮಾಡರೇಟ್ಸ್. ಇವ್ರ ಐಡಿಯಾಲಜಿನೇ ಇದು, ಎಲ್ಲರನ್ನು ಸಮಾನರಾಗಿ ನೋಡಬೇಕು ಅಂತ ರೈಟ್ ಟು ಈಕ್ವಾಲಿಟಿನ ಕೂಡ ಡಿಮಾಂಡ್ ಮಾಡಿದ್ರು. ಬ್ರಿಟಿಷರ್ಸ್ ಆದ್ರೇನು, ಇಂಡಿಯನ್ಸ್ ಆದ್ರೇನು, ಪ್ರತಿಯೊಬ್ಬರು ಮನುಷ್ಯರ ಥರ ನೋಡಿ ಅಂತಲೂ ಕೂಡ ದಿ ಕೆಪ್ಟ್ ದಿ ಸೆಕೆಂಡ್ ರಿಕ್ವೆಸ್ಟ್. ಫಸ್ಟ್ ಒನ್ ವೋಟ್ ಮಾಡೋಕ್ಕೆ, ಸೆಕೆಂಡ್ ಒನ್ ರೈಟ್ ಟು ಈಕ್ವಾಲಿಟಿ, ಆ್ಯಂಡ್ ಥರ್ಡ್ ಒನ್ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಇನ್ ಕೋರ್ಟ್ಸ್. ಈ ಕೋರ್ಟ್ಗೆ ಹೋಗ್ತಾರಲ್ಲ ಅಪರಾಧಿಗಳು, ಬ್ರಿಟಿಷರ್ಸ್ ಆಗಿರ್ಬೋದು, ಇಂಡಿಯನ್ಸ್ ಆಗಿರ್ಬೋದು, ನಮಗೂ ಕೂಡ ಮಾತಾಡೋಕೆ ಒಂದು ಅಧಿಕಾರ ಕೊಡಿ ಅಂತ ಕೇಳಿದ್ರು. ಇವಾಗ ನೀವು ಇಂಡಿಯಾದಲ್ಲಿ ಏನಾದ್ರು ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಕೋರ್ಟ್ಗೆ ಹೋದರೆ ನಿಮ್ಮ ಮಾತನ್ನ ಅಲ್ಲಿ ಜಡ್ಜ್ ಕೇಳ್ತಾರೆ. ದೇ ವಿಲ್ ಲಿಸನ್ ಟು ವಾಟ್ ಯು ವಾಂಟ್ ಟು ಸೇ. ದಟ್ ಈಸ್ ಕಾಲ್ಡ್ ಎಸ್ ಫ್ರೀ ಆ್ಯಂಡ್ ಫೇರ್ ಟ್ರಯಲ್. ನಿಮಗೂ ಮಾತಾಡೋಕ್ಕೆ, ನಿಮಗೂ ನೀವು ನಿರಪರಾಧಿ ಅಂತ ಸಾಬೀತು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗತ್ತೆ. ಅವಾಗ ಅದಿರಲಿಲ್ಲ, ಅದನ್ನು ಕೂಡ ಡಿಮಾಂಡ್ ಮಾಡಿದ್ರು. ಗಿವ್ ಅಸ್ ಅ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಇನ್ ಕೋರ್ಟ್ಸ್. ಯಾಕೆ ನಮ್ಮನ್ನು ನಾಯಿಗಳ ಥರ ನೋಡ್ಕೊಳ್ತಾ ಇದ್ದೀರಾ ಅಂತ. ಆ್ಯಂಡ್ ಫೋರ್ತ್ ಒನ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ನೋಡಿ, ಅವಾಗ ಬ್ರಿಟಿಷ್ ಟೈಮಲ್ಲಿ ನಿಮಗೆ ಮಾತಾಡೋ ಅಧಿಕಾರ ಕೂಡ ಇರಲಿಲ್ಲ. ನೀವು ಬ್ರಿಟಿಷರ್ಸ್ ಅಗೇನ್ಸ್ಟಾಗಿ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಾಯಿಗೆ ಗೂಟ ಇಡ್ತಾಯಿದ್ರು. ಏನು ಗುರು ನಮ್ಮ ಬಗ್ಗೆ ಮಾತಾಡ್ತಿದ್ಯಾ, ನಿಂಗೆ ಅಷ್ಟೆಲ್ಲ ಉಳಿದ್ಬಿಡ್ತಾ ಅಂತ. ಸೊ ಅದು ಕೂಡ ಬ್ರಿಟಿಷರ್ಸಿಂದನೇ ಆಗಿರುವಂಥದ್ದು. ಅರ್ಥ ಆಯ್ತಾ? ವಿ ಹ್ಯಾವ್ ದ ರೈಟ್ ಟು ಟಾಕ್, ವಿ ಹ್ಯಾವ್ ದ ರೈಟ್ ಟು ಸ್ಪೀಚ್, ವಿ ಹ್ಯಾವ್ ದ ರೈಟ್ ಟು ಫ್ರೀಡಮ್ ಆ್ಯಂಡ್ ಎಕ್ಸ್ಪಾನ್ಷನ್. ಏನಂತಾರೆ ಇದನ್ನು ಫುಲ್ ಲೈನಲ್ಲಿ ಹೇಳಬೇಕಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ ಆಫ್ ಫ್ರೀಡಮ್ ಆಫ್ ಪ್ರೆಸ್. ಅವಾಗ ಜನರಲ್ ಇಂಡಿಯಾದಲ್ಲಿ ಏನಾಗ್ತಾ ಇತ್ತು, ವಿ ಓನ್ಲಿ ಹ್ಯಾಡ್ ವಾಟ್ ವಿ ಹ್ಯಾಡ್ ಇನ್ ಇಂಡಿಯಾ, ವಿ ಹ್ಯಾಡ್ ಪ್ರೆಸ್, ಪ್ರಿಂಟಿಂಗ್ ಮೀಡಿಯಾ, ಪೇಪರ್ಸ್ ಇತ್ತು. ನೀವು ಬ್ರಿಟಿಷರ್ಸ್ ಅಗೇನ್ಸ್ಟ್ ಏನಾದರೂ ರಾಂಗಾಗಿ ಪ್ರಿಂಟ್ ಮಾಡಿದರೆ ನಿಮ್ಮ ತಿಕ್ಕಕ್ಕೆ ಬರೇನ ಪ್ರಿಂಟ್ ಮಾಡ್ತಾಯಿದ್ರು. ದಟ್ ವಾಸ್ ಆಲ್ಸೋ ದ ಕಾನ್ಸೆಪ್ಟ್ ಇನ್ ಇಂಡಿಯಾ. ಸೊ ಅದು ಆಗಬಾರ್ದು, ನಮಗೂ ಮಾತಾಡೋಕೆ ಅಧಿಕಾರ ಬೇಕು, ನಮಗೂ ಫ್ರೀಡಮ್ ಬೇಕು ಅಂತ ವಾಟ್ ದ ರಿಕ್ವೆಸ್ಟೆಡ್ ಫಾರ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಅ ಫ್ರೀ ಪವರ್ ಟು ದ ಪ್ರೆಸ್. ಇಂಡಿಯಾದಲ್ಲಿ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಕೂಡ ಇದನ್ನು ಸಪೋರ್ಟ್ ಮಾಡುತ್ತೆ. ನಮ್ಮ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ಲಿದೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಅಲ್ಲಿದೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ. ಸೊ ದಿಸ್ ಈಸ್ ಆಲ್ಸೋ ದ ರೀಸನ್ ಆಫ್ ಮಾಡರೇಟ್ ಡಿಮಾಂಡ್. ಸೊ ಈ ಆರ್ಟಿಕಲ್ 326 ಫ್ರೀ ವೋಟಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14,
ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಅದು ಕೂಡ ಇದೆ, ಬಟ್ ಐ ಆಮ್ ಅನೇಬಲ್ ಟು ಫೆಚ್ ಆರ್ಟಿಕಲ್ ಹೆಸರು ನಂಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀ ಪ್ರೆಸ್ ಆರ್ಟಿಕಲ್ 19 clause 1 clause A. Everything is because of moderate leaders. These were some of the civil liberties demanded by moderates. ಅರ್ಥ ಆಗ್ತಿದೆಯಾ? ಲೆಜಿಸ್ಲೇಟಿವ್ ಡಿಮಾಂಡ್ಸ್ ಹೇಳಿದೆ, ಅಡ್ಮಿನಿಸ್ಟ್ರೇಟಿವ್ ಡಿಮಾಂಡ್ಸ್ ಹೇಳಿದೆ, ಸಿವಿಲ್ ಲಿಬರ್ಟೀಸ್ನ ಕೂಡ ಹೇಳಿದೆ. ಇವಾಗ ವೆಲ್ಫೇರ್, ಜನರಿಗೆ ಏನು ಕಟ್ಟಾಯಿತು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವೆಲ್ಫೇರ್ ಡಿಮ್ಯಾಂಡ್ಸ್. ಜನರಿಂದ ನಮ್ಗೆ ಏನು ಒಳ್ಳೇದು ಬೇಕು ಅಂತ ಕೇಳಿದ್ರು, ನಿಮ್ಮಿಂದ ನಮ್ಮ ಜನಕ್ಕೆ ಏನಾಗಬೇಕಂತ ಕೂಡ ಕೇಳಿದ್ರು, ಅದ್ರ ಬಗ್ಗೆ ಹೇಳ್ತೇನೆ. ದ ಫಸ್ಟ್ ಒನ್ ವಾಸ್ ಇನ್ಕ್ರೀಸ್ ದ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ನಮ್ಮ ಇಂಡಿಯನ್ಸ್ ಎಜುಕೇಷನ್ಗೋಸ್ಕರ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡು ಗುರು, ಇನ್ನು ಜಾಸ್ತಿ ಮಾಡು, ಸ್ಕೂಲ್ಸ್ನ ಜಾಸ್ತಿ ಕಟ್ಟು, ಕಾಲೇಜ್ನ ಜಾಸ್ತಿ ಕಟ್ಟು ಅಂತ ಮಾಡ್ರೇಟ್ಸ್ ರಿಕ್ವೆಸ್ಟ್ ಮಾಡಿದ್ರು. ಬಿಕಾಸ್ ದೆ ಫೆಲ್ಟ್ ದಟ್ ಎಜುಕೇಷನ್ ಈಸ್ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ವೇ ಟು ಕಿಕ್ ದೀಸ್ ಪೀಪಲ್ ಔಟ್ ಆಫ್ ಇಂಡಿಯಾ. ಅವ್ರನ್ನ ಹೊರಗಾಗಬೇಕಂದ್ರೆ ನಮ್ಮ ಹುಡುಗರಲ್ಲಿ, ನಮ್ಮ ಯುತ್ತಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಜನರಲ್ಲಿ ಎಜುಕೇಷನ್ ಬರಬೇಕು. ಅದಕ್ಕೆ ಸ್ಕೂಲ್ಸ್ನ ಜಾಸ್ತಿ ಕಟ್ಟಿ ಅಂತ ದಿ ಕೆಪ್ ದ ಫಸ್ಟ್ ಡಿಮಾಂಡ್ ಆಸ್ ರೈಸ್ ದ ಎಕ್ಸ್ಪೆಂಡಿಚರ್ ಆಫ್ ಎಜುಕೇಷನ್ ಇನ್ ಇಂಡಿಯಾ. ಓಕೆ, ಸೆಕೆಂಡ್ ಒನ್ ಇಂಡಸ್ಟ್ರೀಸ್ನ ಬೆಳೆಸಿ, ಇನ್ಕ್ರೀಸ್ ದ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಜನರಲಿ ಏನಾಗ್ತಿತ್ತು, ಇಂಡಿಯಾದಲ್ಲಿರುವಂಥ ರಾ ಮಟೀರಿಯಲ್ಸ್ ಬ್ರಿಟಿಷ್ಗೆ ಹೋಗ್ತಿತ್ತು, ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು. ಇಂಡಿಯಾದಲ್ಲಿರುವಂಥ ರಾ ಮಟೀರಿಯಲ್ಸ್ ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು, ಅದು ಗೂಡ್ಸಾಗಿ ರೆಡಿಯಾಗಿ ಬಂದು ಇಲ್ಲಿ ಸೇಲ್ ಆಗ್ತಿತ್ತು. ನಮ್ಮಿಂದ ರಾ ಮಟೀರಿಯಲ್ಸ್ ತೊಗೊಂಡೋಗಿ ಅಲ್ಲಿ ರೆಡಿ ಮಾಡಿ ಸೇಲ್ ಮಾಡ್ತಿದ್ರು. ಇಲ್ಲಿಂದ ಏನಾಗ್ತಿತ್ತು, ಇಂಗ್ಲೆಂಡಲ್ಲಿರುವಂಥ ಜನ ಏನಿದ್ದಾರೆ, ಇಂಗ್ಲೆಂಡ್ ಸಿಟಿಸನ್ಸ್, ದೇ ಗಾಟ್ ಜಾಬ್ ಬಟ್ ಇಂಡಿಯನ್ಸ್ ಲಾಸ್ಟ್ ಜಾಬ್. ನಮಗೆ ವಸ್ತುಗಳನ್ನ ತಯಾರು ಮಾಡ್ಸೋಕ್ಕೆ ಫ್ಯಾಕ್ಟ್ರಿಯಲ್ಲಿ ಕೆಲಸನೇ ಇಲ್ಲ ಅಂದಮೇಲೆ ನಮ್ಮ ಹತ್ರ ದುಡ್ಡೇನಿರುತ್ತೆ, ಯಾಕಂದರೆ ಫ್ಯಾಕ್ಟ್ರೀಸ್ ಎಲ್ಲ ಇಂಗ್ಲೆಂಡಲ್ಲಿತ್ತು. ಸೊ ದ ಟೋಲ್ಡ್ ದ್ಯಾಟ್ ಗುರು, ಇಂಡಿಯಾದಲ್ಲಿ ಕೂಡ ಕೆಲವೊಂದು ಇಂಡಸ್ಟ್ರೀಸ್ನ ಕಟ್ಟಿ ಅದರಿಂದ ನಮ್ಮ ಜನಕ್ಕೆ ಜಾಬ್ ಸಿಗತ್ತೆ ಅಂತ ಹೇಳಿದರು. ಫಸ್ಟ್ ಒನ್ ಎಜುಕೇಷನ್ನ ಪ್ರಮೋಟ್ ಮಾಡಿ, ಸೆಕೆಂಡ್ ಒನ್ ಇಂಡಿಯನ್ಸ್ಗೆ ಜಾಬ್ ಬೇಕು, ಅದಕ್ಕೆ ಇಂಡಿಯಾದಲ್ಲಿ ಇಂಡಸ್ಟ್ರೀಸ್ನ ಕೊಡಿ ಕಟ್ಟಿ ಅಂತ ಹೇಳಿದ್ರು. ಥರ್ಡ್ ಒನ್ ಇಂಡಿಯಾದಲ್ಲಿ ಎಕನಾಮಿಕ್ ಕಂಡೀಷನ್ಸ್ ತುಂಬ ಬ್ಯಾಡ್ ಆಗಿತ್ತು. ನಾವು ಬಡವರಾಗಿದ್ವಿ, ನಮ್ಮ ಎಕನಾಮಿಕ್ ಸಿಚುವೇಶನ್ ಡೇ ಬೈ ಡೇ ತುಂಬ ಕೆಟ್ಟದಾಗಿತ್ತು, ಕೆಳಗೆ ಹೋಗ್ತಾ ಇತ್ತು. ಯಾಕಂದರೆ ರಾ ಮಟೀರಿಯಲ್ಸ್ನ ಖರೀದಿಸಿ ಫ್ಯಾಕ್ಟ್ರೀಸ್ನ ಇಂಗ್ಲೆಂಡಲ್ಲಿ ಕಟ್ಟಿ ವಾಪಸ್ ತಗೊಬಂದು ಇಲ್ಲಿ ಮಾರಿದ್ರೆ ಇಂಡಿಯನ್ಸ್ ಹತ್ರ ದುಡ್ಡಲ್ಲಿಂದ ಇರುತ್ತೆ. ವಿ ಆರ್ ಗೆಟಿಂಗ್ ಪುವರ್. ಇದನ್ನೇ ದಾದಾಬಾಯಿ ನವರೋಜಿ ಅವರು ಡ್ರೈನ್ ಆಫ್ ವೆಲ್ತ್ ಅನ್ನೋ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಇದ್ರ ಬಗ್ಗೆ ಅವರು ಇಂಡಿಯಾದಲ್ಲಿರುವಂಥ ಎಕನಾಮಿಕ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ರಪ್ಪ ಅಂತಲೂ ಡಿಮಾಂಡ್ ಮಾಡಿದ್ರು. ಫಸ್ಟ್ ಒನ್ ಎಜುಕೇಷನ್, ಸೆಕೆಂಡ್ ಒನ್ ಏನು ಇಂಡಸ್ಟ್ರೀಸ್, ಥರ್ಡ್ ಒನ್ ಎಕನಾಮಿಕ್ ಕಂಡೀಷನ್ನ ಕೂಡ ಸ್ವಲ್ಪ ಡೆವಲಪ್ ಮಾಡ್ರಪ್ಪ ಅಂತ ಕೂಡ ಹೇಳಿದ್ರು. ಓಕೆ, ಇದಲ್ಲದೆ ಇಂಡಿಯನ್ಸ್ ಇದ್ರಲ್ವಾ, ವಿ ವರ್ ಆಲ್ಸೋ ಲಿವಿಂಗ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಲೈಕ್ ಸೌತ್ ಆಫ್ರಿಕಾ ಮತ್ತು ಬ್ರಿಟಿಷ್ ಎಂಪೈರ್ದು ಬೇರೆ ದೇಶದಲ್ಲಿ ಕೂಡ ಇಂಡಿಯನ್ಸ್ ಇದ್ದರು. ಸೌತ್ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿ ಇದ್ದರು, ಗೊತ್ತಾ? ಹಿ ವಾಸ್ ಅನ್ ಇಂಡಿಯನ್ ಲಿವಿಂಗ್ ಇನ್ ಬ್ರಿಟಿಷ್ ಕಂಟ್ರೋಲ್ ಇನ್ ಸೌತ್ ಆಫ್ರಿಕಾ. ಆ ಥರ ತುಂಬ ಜನ ಇಂಡಿಯನ್ಸ್ ಬೇರೆ ಬ್ರಿಟಿಷ್ ಎಂಪೈರ್ ದೇಶದಲ್ಲಿ ಇದ್ದಾರೆ. ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ಕೂಡ ಕೇಳಿದ್ರು. ಟು ಇಂಪ್ರೂವೈಸ್ ದ ಕಂಡೀಷನ್ ಆಫ್ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ ಆಸ್ ವೆಲ್ ಆಸ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ದಿಸ್ ವಾಸ್ ದ ಅದರ್ ಒನ್. ಆ್ಯಂಡ್ ದ ಫಿಫ್ತ್ ಒನ್ ವಾಸ್ ಡ್ರೈನ್ ಆಫ್ ವೆಲ್ತ್. ಹೇಳಿದೆ ಅಲ್ವಾ, ದಾದಾಬಾಯಿ ನವರೋಜಿ ಡ್ರೈನ್ ಆಫ್ ವೆಲ್ತ್ ಥಿಯರಿ ಇದೆ ಅಲ್ವಾ, ಇದಕ್ಕೆ ಎಕ್ಸ್ಪ್ಲನೇಷನ್ನ ಕೂಡ ಅವ್ರು ಡಿಮಾಂಡ್ ಮಾಡಿದ್ರು. ಗಿವ್ ವಾಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಡ್ಯಾಮ್ ಥಿಂಗ್, ಈಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ. ಓಕೆ, ನೆಕ್ಸ್ಟ್. ಸೊ ಒಂದು ನಿಮಿಷ ನೆನಪು ಮಾಡ್ಕೊಳ್ತೇನೆ. ದಟ್ಸ್ ಇಟ್. So these are the major demands of moderate leaders for the welfare of Indians. ಇದನ್ನು ಬಿಟ್ಟು ಕೂಡ ತುಂಬ ಪಾಯಿಂಟ್ಸ್ ಇದೆ, ಬಟ್ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ನೋಡೋಣ. ನೋ ಇಷ್ಟೇನಿಲ್ಲ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ 5 ಆರ್ ಮೇಜರ್ ಥಿಂಗ್ಸ್. ಎಜುಕೇಷನ್ನ ಪ್ರಮೋಟ್ ಮಾಡಿ, ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡಿ, ನಮಗೆ ಜಾಬ್ ಕೊಡಿ, ಎಕನಾಮಿಕ್ ಸ್ಟೇಟಸ್ನ ಸ್ವಲ್ಪ ಡೆವಲಪ್ ಮಾಡಿ, ಡ್ರೈನ್ ಆಫ್ ವೆಲ್ತ್ ಬಗ್ಗೆ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡಿ, ಸೌತ್ ಆಫ್ರಿಕಾ ಮತ್ತು ಬೇರೆ ದೇಶದಲ್ಲಿರುವಂಥ ಇಂಡಿಯನ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಅವ್ರು ಕೇಳ್ಕೊಂಡ್ರು. ಆ್ಯಂಡ್ ಸೆಕೆಂಡ್ ಥಿಂಗ್ ಇನ್ನೊಂದೇನಿದೆ, ಏನಾಗ್ತಿತ್ತಂದರೆ ಇಂಡಿಯಾದಲ್ಲಿರುವಂಥ ರಾ ಮಟೀರಿಯಲ್ಸ್ನ ತೊಗೊಂಡೋಗಿ ಅವ್ರು ಬ್ರಿಟಿಷಲ್ಲಿ ಗೂಡ್ಸ್ನ ರೆಡಿ ಮಾಡಿ ವಾಪಸ್ ತೊಗೊಬಂದು ಇಂಡಿಯಾದಲ್ಲಿ ಸೇಲ್ ಮಾಡ್ತಾಯಿದ್ರು. ಈ ಫುಲ್ ಸೈಕಲ್ನ ಯಾರು ಮಾಡ್ತಾಯಿದ್ರು? ಬ್ರಿಟಿಷರ್ಸ್ ಮಾಡ್ತಾಯಿದ್ರು. ದಿಸ್ ಎವ್ರಿಥಿಂಗ್ ವಾಸ್ ಡನ್ ಬೈ ಬ್ರಿಟಿಷರ್ಸ್, ರೈಟ್? ಇದಕ್ಕೆ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಇತ್ತು. ದ ಟ್ಯಾಕ್ಸ್ ವಾಸ್ ಕಂಪ್ಯಾರಿಟಿವ್ಲಿ ಲೆಸ್. ಅದೇ ಇಂಡಿಯಾದಲ್ಲಿ ರೆಡಿಯಾಗುವಂಥ ಪ್ರಾಡಕ್ಟ್ಸ್ ನೀವು ಇಂಗ್ಲೆಂಡಲ್ಲಿ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅರ್ಥ ಆಗ್ತಿದೆಯಾ? ಇಂಡಿಯಾದಲ್ಲಿ ಪ್ರಾಡಕ್ಟ್ ರೆಡಿ ಮಾಡುವಂಥ ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನೀವು ಇಂಗ್ಲೆಂಡಲ್ಲಿ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂದರೆ ನಾವು ಗೌರ್ಮೆಂಟಿಗೆ ಸ್ವಲ್ಪ ದುಡ್ಡು ಕಟ್ಟಬೇಕು. ಇಂಥ ಒಂದು ಟ್ರೇಡ್ ಮಾಡಬೇಕಾದ್ರೆ ದ ಎಕ್ಸ್ಪೋರ್ಟ್ ಟ್ಯಾಕ್ಸ್ ವಾಸ್ ಕಂಪ್ಯಾರಿಟಿವ್ಲಿ ವೆರಿ ವೆರಿ ಹೈ. ಇಟ್ ವಾಸ್ ವೆರಿ ಹೈ. ಅದನ್ನು ಕೂಡ ಕಮ್ಮಿ ಮಾಡು ಗುರು ಅಂತ ಕೇಳಿದ್ರು. ದಿಸ್ ವಾಸ್ ಒನ್ ಮೋರ್ ಥಿಂಗ್. ಇಟ್ ವಾಸ್ ರಿಯಲಿ
ಎಫೆಕ್ಟಿಂಗ್ ದ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್. ಹಿಂಗಾದರೆ ನಾವು ವ್ಯಾಪಾರ ಹೇಗೆ ಮಾಡಬೇಕು? ಇಂಡಿಯಾದಲ್ಲಿ ರೆಡಿ ಆಗುವಂಥ ಪ್ರಾಡಕ್ಟ್ಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಇದೆ. ಜನ ಅದನ್ನ ತೊಗೋಬೇಕಂದ್ರೆ ಒಂದು ಚಿಕ್ಕ ಲೆಕ್ಕ ಹೇಳ್ತೇನೆ, ಒಂದು ಸೋಪ್ ರೆಡಿ ಆಗೋಕ್ಕೆ 2 ರೂಪೀಸ್ ಆಗ್ತಿದೆ. ಒಂದು ಸೋಪ್ ರೆಡಿ ಆಗೋಕ್ಕೆ 2 ರೂಪೀಸ್ ಆಗ್ತಿದೆ. ಪ್ಲಸ್ ಅದನ್ನು ರೆಡಿ ಮಾಡಿ ಅಂಗಡಿಗೆ ತೊಗೊಂಡು ಹೋಗೋಕ್ಕೆ 2 ರೂಪೀಸ್ ಎಕ್ಸ್ಪೆಂಡಿಚರ್ ಆಗ್ತಿದೆ, ಖರ್ಚು. ಅಂದರೆ ಅಂಗಡಿಯಿಂದ ಅಲ್ಲಿ ತೊಗೊಂಡೋಗಿ ಬಸ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಿರಲ್ಲ, ಅದಕ್ಕೆ 2 ರೂಪೀಸ್. ಅದಾದಮೇಲೆ ಟ್ಯಾಕ್ಸ್ ಇದೆ, ಅದು ಕೂಡ 2 ರೂಪೀಸ್. ಗೌರ್ಮೆಂಟಿಗೆ ನೀನು 2 ರೂಪಾಯಿ ಟ್ಯಾಕ್ಸ್ ಕೊಡಬೇಕು, ಅದ್ರ ಮೇಲೆ ನಿನ್ನ ಪ್ರಾಫಿಟ್ 2 ರೂಪೀಸ್. ಸೊ ಟೋಟಲ್ ಪ್ರೈಸ್ ಎಷ್ಟೀಗ? 8 ರೂಪೀಸ್. ಈ 2 ರೂಪಾಯಿ ಸೋಪ್ಗೆ 8 ರೂಪಾಯಿ ಆಗ್ತಿದೆ. ಜನರಲ್ಲಿ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿ, ಟ್ರಾನ್ಸ್ಪೋರ್ಟ್ ಡ್ಯೂಟಿ ಆ್ಯಡ್ ಮಾಡಿ, ಮತ್ತು ಲೇಬರ್ ಕೆಲಸ ಮಾಡೋಕ್ಕೆ ಜನ ಇಟ್ಕೊಂಡಿರ್ತಿಲ್ಲ, ಅವ್ರಿಗೂ ಸ್ಯಾಲ್ರಿ ಕೊಡಬೇಕು, ಅದಕ್ಕೊಂದು 2 ರೂಪಾಯಿ ಅಂತ ಇಟ್ಕೊಂಡ್ರೆ 10 ರೂಪೀಸ್ ಆಗ್ತಾಯಿದೆ. ಹೌದಾ? 2 ರೂಪಾಯಿಗೆ ರೆಡಿ ಆಗುವಂಥ ಸೋಪ್ 10 ರೂಪೀಸ್ ಆದರೆ ನಮ್ಮ ಜನ ಬಾಯ್ ಮಾಡ್ಕೊಳ್ತಾರೆ. ಅಂಥದ್ರಲ್ಲಿ ಇವರು ಟ್ಯಾಕ್ಸ್ ದುಡ್ಡೇನಿದೆ ಇದನ್ನ 20-30 ರೂಪಾಯಿಗೆ ರೈಸ್ ಮಾಡ್ತಾಯಿದ್ರು ಇಂಡಿಯನ್ ಪ್ರಾಡಕ್ಟ್ ಆದರೆ. ಸೊ ಆ ಪ್ರೈಸ್ ಎಷ್ಟಾಗ್ತಿತ್ತು? 30-40 ರೂಪಾಯಿಗೆ ಆಗ್ತಿತ್ತು. 2 ರೂಪಾಯಿ ವಸ್ತು 10 ರೂಪಾಯಿ ಮ್ಯಾಕ್ಸಿಮಮ್. ಅದನ್ನು ನೀವು 4 ಪಟ್ಟು ಹೆಚ್ಚು ರೂಪಾಯಿಗೆ ಮಾರ್ಕೆಟಲ್ಲಿ ಮಾರಿದ್ರೆ ಅದು ತೊಗೊಳ್ತಾರಾ? ನಮ್ಮ ಇಂಡಿಯನ್ಸೇ ತೊಗೊಳ್ತಾ ಇರಲಿಲ್ಲ, ಬಿಕಾಸ್ ದ ಪ್ರೈಸ್ ವಾಸ್ ವೆರಿ ಹೈ. ಅದೇ ಬ್ರಿಟಿಷ್ ಗೂಡ್ಸ್ ಇದೇ ಪ್ರೈಸ್ ರೇಂಜಿಗೆ 10 ರೂಪಾಯಿಗೆ ಸಿಗ್ತಾಯಿತ್ತು. ಬ್ರಿಟಿಷ್ ಸೋಪ್ 10 ರೂಪಾಯಿಗೆ ಸಿಗ್ತಿದೆ, ಇಂಡಿಯನ್ ಸೋಪ್ ನಿಮ್ಗೆ 40 ರೂಪಾಯಿಗೆ ಸಿಗ್ತಿದೆ. ನೀವು ಯಾವ್ದು ತೊಗೊಳ್ತೀರಾ? ನೀವು ಇಂಡಿಯನ್ ಸೋಪ್ ತೊಗೊಳ್ಳಲ್ಲ, ಬ್ರಿಟಿಷ್ ಸೋಪೇ ತೊಗೊಳ್ತೀರಾ. ಬಜೆಟ್ಟು, ನಾವು ಬಡವರು, ನಮಗೆ ದುಡ್ಡು ಸೇವ್ ಆಗಬೇಕು, ಈ ಕಾನ್ಸೆಪ್ಟಲ್ಲಿ ಕೂಡ ನಮಗೆ ಲಾಸ್ ಆಗ್ತಾಯಿತ್ತು. ಇದನ್ನು ಕೂಡ ಅವ್ರು ಹೇಳಿದ್ರು, ಇಂಪೋರ್ಟ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಆನ್ ಇಂಡಿಯನ್ ಗೂಡ್ಸ್ ಶುಡ್ ಬಿ ಲೆಸ್ ಅಂತ ಕೂಡ ಡಿಮಾಂಡ್ ಮಾಡಿದ್ರು. ದಿಸ್ ವಾಸ್ ಅದರ್ ಈಕ್ವಾಲಿಟಿ ಥಿಂಗ್ ದೇ ಆಸ್ಕ್ಡ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ಸೊ ದೀಸ್ ವರ್ ಸಮ್ ಆಫ್ ದ ಮೇಜರ್ ಥಿಂಗ್ಸ್ ಆಫ್ ದ ಸಿವಿಲ್ ಲಿಬರ್ಟೀಸ್. ವೋಟಿಂಗ್ ರೈಟ್ಸ್, ರೈಟ್ ಟು ಈಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಇನ್ ಕೋರ್ಟ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ಪ್ರೆಸ್. ವೆಲ್ಫೇರ್ ಡಿಮಾಂಡ್ಸ್ ಏನು? ಎಜುಕೇಷನ್ನ ಪ್ರಮೋಟ್ ಮಾಡು, ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡು, ಎಕನಾಮಿಕ್ ಸ್ಟೇಟಸ್ನ ಪ್ರಮೋಟ್ ಮಾಡು, ಸೌತ್ ಆಫ್ರಿಕಾ ಬೇರೆ ಕಡೆ ಇರುವಂಥ ಇಂಡಿಯನ್ಸ್ನ ಚೆನ್ನಾಗಿ ನೋಡ್ಕೋ, ಡ್ರೈನ್ ಆಫ್ ವೆಲ್ತ್, ಟ್ಯಾಕ್ಸ್ ರಿಡಕ್ಷನ್ ಎಕ್ಸೆಟ್ರಾ. ದೀಸ್ ವೇರ್ ಸಮ್ ಆಫ್ ದ ಮೇಜರ್ ಡಿಮಾಂಡ್ಸ್ ಆಫ್ ಮಾಡರೇಟ್ಸ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೆಕ್ಸ್ಟ್ ಇದರಿಂದ ಆಗಿರುವಂಥ ಬೆನಿಫಿಟ್, ಬ್ರಿಟಿಷರ್ಸ್ ನಮಗಿಷ್ಟು ಕೇಳ್ಕೊಂಡ್ಮೇಲೆ ಏನು ರಿಟರ್ನ್ ಮಾಡಿದ್ರು ಅಂತ ಇವಾಗ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಸಿ ವಾಟ್ ಆರ್ ದ ವೇರಿಯಸ್ ಕಾಂಟ್ರಿಬ್ಯೂಷನ್ಸ್ ದಟ್ ಇಂಡಿಯಾ ಹ್ಯಾಸ್ ಗಾಟ್ or our great leaders, moderate leaders have given to India. ನಮಗೋಸ್ಕರ ಕೇಳಿದಂಥ ಅಷ್ಟೊಂದು ಡಿಮಾಂಡ್ಸಲ್ಲಿ ಮಾಡ್ರೇಟ್ ಲೀಡರ್ಸಿಂದ ಎಷ್ಟು ಕೈಲಾಯಿತು ಅಂತ ಈಗ ಮಾತಾಡೋಣ. ದ ಫಸ್ಟ್ ಒನ್ ಈಸ್ ಆ್ಯಕ್ಟ್ ಆಫ್ 1892. ನಿಮ್ಗೆ ಗೊತ್ತಿರಬೇಕು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ವೀಡಿಯೋಸ್ ನಾನು ನೋಡಿದರೆ, ಪಾಲಿಟಿ ಸೀರೀಸ್ ನಾನು ಮಾಡಿದ್ದೆ. 1773, 1793, 1813, 1833, 1856 ಬೇಜಾನ್ ಆ್ಯಕ್ಟ್ಸ್ ಇದೆ. ಇಫ್ ಇನ್ ಕೇಸ್ ಯು ಹ್ಯಾವ್ ಸೀನ್, ಅದರಲ್ಲಿ ಒಂದು ಆ್ಯಕ್ಟ್ ಬರುತ್ತೆ, ಆ್ಯಕ್ಟ್ ಆಫ್ 1892. ದಿಸ್ ವಾಸ್ ಬಿಕಾಸ್ ಆಫ್ the moderate leaders. So ಈ ಆ್ಯಕ್ಟ್ ಬಗ್ಗೆ ಹೇಳೋಣ. ಫಸ್ಟ್ ಲೆಟ್ಸ್ ಟಾಕ್ ಒನ್ ಬೈ ಒನ್. ಲೆಟ್ಸ್ ಟಾಕ್ ಅಬೌಟ್ ಒನ್ ಬೈ ಒನ್. ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದರೆ ಡೆಫಿನೆಟಾಗಿ ಲೈಕ್ ಮಾಡಿಕೊರು, ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಆ್ಯಕ್ಟ್ ಆಫ್ 1892 ಗುರ್ತಿಟ್ಕೊಳ್ಳಿ. ಆ್ಯಕ್ಟ್ ಆಫ್ 1892. ಸೊ ಮಾಡ್ರೇಟ್ ಡಿಮಾಂಡ್ಸ್ ಏನಾಗಿತ್ತು? ಫಸ್ಟ್ ಒನ್, ಇನ್ಕ್ರೀಸ್ ದ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ಸ್ ಇನ್ ಇಂಡಿಯನ್ ಕೌನ್ಸಿಲ್. ರೈಟ್, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನೆನಪಿದೆಯಾ? ಲೆಜಿಸ್ಲೇಟಿವ್ ಡಿಮಾಂಡ್ಸಲ್ಲಿ ಫಸ್ಟ್ ಒನ್ ಏನು? ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇನ್ಕ್ರೀಸ್ ದ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ಸ್ ಅಂತ ಕೇಳಿದ್ರು. ಅದಕ್ಕೆ ರಿಸಲ್ಟ್ ಆಗಿ ಬ್ರಿಟಿಷರ್ಸ್ ಏನು ಕೊಟ್ಟರು? 6 more ನಾನ್ ಅಫಿಷಿಯಲ್ ಮೆಂಬರ್ಸ್ ವೇರ್ ಆಡೆಡ್. ನಾನ್ ಅಫಿಷಿಯಲ್ ಇಂಡಿಯನ್ಸ್ ವೇರ್ ಆಡೆಡ್. ಅನ್ಅಫಿಷಿಯಲ್ ಅಂದರೆ ಏನು? ವೆನ್ ಯು ಕಾಲ್ ಸಮನ್ ಇಸ್ ಅಫಿಷಿಯಲ್, ಹಿ ಹ್ಯಾಸ್ ದ ರೈಟ್ ಟು ವೋಟ್. When we say someone is official, he has the right to vote, and these are non-official. We didn't have the right to vote, but still Indian Legislative Council alli 6 Indians were added as a result of their demand. Second one, expansion of Indian Legislative Council ಕೇಳಿದ್ರು, ಸೈಜ್ನ ಸ್ವಲ್ಪ ಹೆಚ್ಚು ಮಾಡ್ರಪ್ಪ ಅಂತ ಕೇಳಿದ್ರಲ್ವಾ. As a result of it, 10 ಇಂದ 16 the size was increased to 16 non-official members. ಓಕೆ, 16 ಮಾಡಿದ್ರು. 10 ಇಂದ ತಗೊಂಡೋಗಿ 16 ಮಾಡಿದ್ರು. ದ ಎಕ್ಸ್ಪಾಂಡೆಡ್ ದ ಸೈಜ್ ಆಫ್ ಇಂಡಿಯನ್ಸ್, ಇಟ್ ಬಿಕೇಮ್ 16. ನೌ ದ ಸೈಜ್ ಆಫ್ ILC, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇಸ್ 16 non-official members and 6 more were added as Indians. This is one of their contribution. And third one, ಎಲೆಕ್ಷನ್ಸ್ ಕೇಳಿದ್ರು. ನೆನಪಿದೆಯಾ? ಗುರು ನಾವು ಕಳಿಸ್ಕೊಡ್ತೀವಿ, ಎಲೆಕ್ಷನ್ಸ್ ಇರಬೇಕು, ನೀವು ಎತ್ಕೊಂಡು ಹೋಗ್ಬೇಡಿ ಅಂತ. ಎಸ್, ಇಂಡೈರೆಕ್ಟ್ ಎಲೆಕ್ಷನ್ಸ್ were given. ಇಂಡೈರೆಕ್ಟ್ ಎಲೆಕ್ಷನ್ಸ್ were provided. ಅಂದರೆ ಮೀನಿಂಗ್ ಅಂದರೆ ವೆರಿ ಸೂಪರ್. ಯಾರತ್ರ ತುಂಬ ದುಡ್ಡಿದೆಯೋ, ಅಪ್ಪರ್ ಕ್ಲಾಸ್, ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಅಂತಾರೆ. ಓಕೆ, ಅಪ್ಪರ್ ಕ್ಲಾಸ್ನ ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಅಂತಾರೆ. ದೀಸ್ ಪೀಪಲ್ ಸಚ್ ಆಸ್ ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಅಂದರೆ ಸೂಪರ್ ಕ್ಲಾಸ್, ಹೈ ಕ್ಲಾಸ್. ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಅಂತಾರೆ ಹೈ ಕ್ಲಾಸ್ ಜನ. ಫಾರ್ ಎಕ್ಸಾಂಪಲ್ ಜಮೀನ್ದಾರ್ಸ್ ಆಗಿರ್ಬೋದು, ಮೆಂಬರ್ಸ್ ಆಫ್
ಮೆಂಬರ್ಸ್ ಆಫ್ ಕಾಮರ್ಸ್ ಆಗಿರ್ಬೋದು, ಅಂದರೆ ಕಾಮರ್ಸ್ ಟ್ರೇಡಲ್ಲಿ ಇರ್ತಾರಲ್ವ ಸಿಕ್ಕಾಪಟ್ಟೆ ಹೈ ಕ್ಲಾಸ್ ಪೀಪಲ್ ಅವರಾಗಿರ್ಬೋದು, ಜಮೀನ್ದಾರ್ಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್, ಆಮೇಲೆ ಜನ ಇರ್ತಾರಲ್ವ ಸಮ್ ಪೀಪಲ್ ಹೂ ಆರ್ ಲಾಯಲ್ ಟು ಬ್ರಿಟಿಷರ್ಸ್ ಆಗಿರ್ಬೋದು. ಸಿ, ಜಮೀನ್ದಾರಿ ಪೀಪಲ್ ಆರ್ ಡೆಫಿನೆಟ್ಲಿ ಫೇವರೇಬಲ್ ಟು ಬ್ರಿಟಿಷ್. ಮೆಂಬರ್ಸ್ ಆಫ್ ಕಾಮರ್ಸ್, ದ ಪೀಪಲ್ ಹೂ ಟ್ರೇಡ್ ಆರ್ ವಿತ್ ಫ್ರೆಂಡ್ಸ್ ಆಫ್ ಬ್ರಿಟಿಷ್, ಆ್ಯಂಡ್ ಸಮ್ ಪೀಪಲ್ ಹೂ ಆರ್ ಲಾಯಲ್ ಟು ಬ್ರಿಟಿಷ್ ಗಾಟ್ ದ ರೈಟ್ ಟು ವೋಟ್. ಎಲ್ಲರಿಗೂ ಸಿಗಲಿಲ್ಲ. ಇಂಡಿಯಾದಲ್ಲಿ ಎಲ್ಲರಿಗೂ ರೈಟಿಂಗ್ ವೋಟ್ ಇದೆ, ಬಟ್ ಅವಾಗ ಅದಿರಲಿಲ್ಲ. ಓನ್ಲಿ ಸಮ್ ಪೀಪಲ್ ಗಾಟ್ ದ ರೈಟ್ ಟು ವೋಟ್, ಆ್ಯಂಡ್ ಹೂ ಆರ್ ದೆ ಜಮೀನ್ದಾರ್ಸ್ ಗಾಟ್ ದ ರೈಟ್ ಟು ವೋಟ್. People who were in trade got to write the vote, and also got some people who are loyal to Britishers got the right to vote. ಇದರಿಂದ ವೋಟ್ ಆಗುವಂಥ ಪರ್ಸನ್ ಬ್ರಿಟಿಷರ್ ಆಗಿರ್ತಾನೆ, ಇಂಡಿಯನ್ ಆಗಿರ್ತಾನೆ? ಡೆಫಿನೆಟ್ಲಿ ಬ್ರಿಟಿಷ್ ಇಂಡಿಯನ್ ಆಗಿರ್ತಾನೆ. ಕ್ಯಾಂಡಿಡೇಟ್ ನಿಂತ್ಕೊಳ್ಳೋನು ಕೂಡ ಬ್ರಿಟಿಷ್ ತಿಕ್ಕಾನೆಕ್ಕವನೆ, ವೋಟ್ ಮಾಡೋರು ಕೂಡ ತಿಕ್ಕಾನೆಕ್ಕವ್ರೆ. ಸೊ ಎಂಡ್ ಆಫ್ ದ ಡೇ ರಿಯಲ್ ಇಂಡಿಯನ್ ಏನು ರೆಪ್ರೆಸೆಂಟ್ ಆಗಲಿಲ್ಲ, ಬ್ರಿಟಿಷ್ ಇಂಡಿಯನ್ನೇ ರೆಪ್ರೆಸೆಂಟ್ ಆಡ, ಬಟ್ ಸ್ಟಿಲ್ ಹಿ ವಾಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಓಕೆ, ಎಲೆಕ್ಷನ್ಸ್ ಬಂತು, ಬಟ್ ಒಂದು ಫೇಕ್ ಎಲೆಕ್ಷನ್ಸ್ ಬಂತು. ಓಕೆ, 6 people ಆ್ಯಡ್ ಆದರು, ಬಟ್ ಅವರಿಗೆ ಮಾತಾಡೋ ರೈಟ್ಸ್ ಇಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೈಜ್ 16 ಮಾಡಿದ್ರು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಎಲೆಕ್ಷನ್ಸ್ ತಂದರು, ಬಟ್ ವೋಟ್ ಮಾಡೋ ಅಧಿಕಾರ ಎಲ್ಲರಿಗೂ ಇರಲಿಲ್ಲ. ಆ್ಯಂಡ್ 4ನೇದು ಬಜೆಟ್ ಬಗ್ಗೆ ಹೇಳಿದ್ರಲ್ವಾ, ವಿ ವೇರ್ ಗಿವನ್ ದ ರೈಟ್ ಟು ಡಿಸ್ಕಸ್ ಆ್ಯಂಡ್ ಆಸ್ಕ್ ಕ್ವೆಶನ್ ಕೇಳೋ ಅಧಿಕಾರ ಇತ್ತು. ಈಗ ಫಾರ್ ಎಕ್ಸಾಂಪಲ್ 20 ಲಕ್ಷ ಎಜುಕೇಷನ್ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳೋ ಅಧಿಕಾರ ಇತ್ತು. ಇವನೊಂದು ಆನ್ಸರ್ ಕೊಟ್ಟ, ಹಿ ಗೇವ್ ಸಮ್ ಆನ್ಸರ್, ಬಟ್ ಇದನ್ನು ಕ್ರಾಸ್ ಮಾಡೋ ಅಧಿಕಾರ ಇರಲಿಲ್ಲ. ವಿ ವೇರ್ ನಾಟ್ ಗಿವನ್ ದ ರೈಟ್ ಆಫ್ ಸಪ್ಲಿಮೆಂಟ್ರಿ ಕ್ವಶನ್ಸ್. ಒಂದು ಕ್ವಶನ್ ಕೇಳ್ಬೋದು, ಆನ್ಸರ್ ಬಂದ ಮೇಲೆ ತಿಕ್ಕ ಮುಚ್ಕೊಂಡು ಕೂತ್ಕೋಬೇಕು. ಸಪ್ಲಿಮೆಂಟ್ರಿ ಕ್ವಶನ್ಸ್ ಇಲ್ಲ. ಅರ್ಥ ಆಗ್ತಿದೆಯಾ? ದೀಸ್ ವೇರ್ ದ four things that were given in Act of 1892. ಇಂಡಿಯನ್ ಪಾಲಿಟಿ ವಿಡಿಯೋಲ್ ಕೂಡ ಇದೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಈ ಟಾಪಿಕ್ ಇದೆ. ಸೊ ವಾಟ್ ವೇರ್ ಗಿವನ್, ದ ಸೈಜ್ ಆಫ್ ಇಂಡಿಯನ್ಸ್ ಇನ್ಕ್ರೀಸ್ ಟು 16. The size was increased to 16, and elections, definitely indirect elections, aristocratic class, zamindars, the people who are in trade, the one who are favoring to British, they got the right to vote, and the person who was elected finally was a British Indian. Tikkanekone gedda. And fourth one, budget. When it comes to budget, we were given the right to discuss, we were given the right to ask question, we were not given the right to supplementary questions, neither we were given the right to vote. Namagu vote ಮಾಡೋ ಅಧಿಕಾರ ಕೊಡಲಿಲ್ಲ. This is the outcome of Act of 1892. The second one was called as, ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ, 18th ಕಮಿಷನ್ ಅಂತ ಹೇಳ್ತಾ ಇದ್ದೇನೆ. ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ರೆ ಹೇಳ್ರಪ್ಪ, ನಂಗೆ ಗೊತ್ತಿಲ್ಲ. 18th ಕಮಿಷನ್, AC ಅಂತ ಕರಿತೇನೆ ಈ ಕಮಿಷನ್, ಇನ್ನು ಶಾರ್ಟ್ ಫಾರ್ಮ್ AC ಕಮಿಷನ್. ನಂಗೆ ದೇವರಾಣೆ ಅವನ ಹೆಸರು ಹೇಳೋಕ್ಕಾಗ್ತಿಲ್ಲ. AC ಕಮಿಷನ್ 1886 ಈ ಕಮಿಷನ್ನ ಸೆಟಪ್ ಮಾಡಿದ್ರು. ದಿಸ್ ಕಮಿಷನ್ ವಾಸ್ ಸೆಟ್ ಟು ಫುಲ್ಫಿಲ್ ದ ಡಿಸೈರ್ಸ್ ಆಫ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್. ICS ಡಿಮಾಂಡ್ಸ್ ಏನಿತ್ತು, ವಾಟ್ ವೇರ್ ಸಚ್ ಡಿಮಾಂಡ್ಸ್ ಗೊತ್ತಿದೆಯಾ? ಇಂಡಿಯನ್ಸ್ಗೆ ಎಕ್ಸಾಮ್ ಬರೀ ಅಧಿಕಾರ ಕೊಡಿ, ರೈಸ್ ದ ಏಜ್ ಫ್ರಮ್ 19 to upper, ಎಕ್ಸಾಮ್ನ ಇಂಗ್ಲೆಂಡ್ ಆ್ಯಂಡ್ ಇಂಡಿಯಾ ಸೈಮಲ್ಟೇನಿಯಸ್ ಆಗಿ ನಡೆಸಿ ಅಂತ ಏನು ಹೇಳಿದ್ರು. ಆಸ್ ಎ ರಿಸಲ್ಟ್ ಆಫ್ ದಿಸ್, AC ಕಮಿಷನ್ ಗೇವ್ their report. The first one was the age that was from 19 was raised to 23. 23 ವರ್ಷಕ್ಕಿಂತ ಒಳಗಿರೋರು ಈ ಎಕ್ಸಾಮ್ನ ಬರಿಬೋದು ಅಂತ ತಗೊಬಂದರು. ಓಕೆ, ಸೆಕೆಂಡ್ ಒನ್, ಜನರಲಿ ಸಿವಿಲ್ ಸರ್ವಿಸಸಲ್ಲಿ 2 divisions ಇತ್ತು. ಫಸ್ಟ್ ಒನ್ ವಾಸ್ ಕಾಲ್ಡ್ ಆಸ್ ಏನಂತಾರೆ, ಕಾನ್ವೆನೇಟೆಡ್. ಸೆಕೆಂಡ್ ಒನ್ ವಾಸ್ ನಾನ್ ಕಾನ್ವೆನೇಟೆಡ್. ಮೀನಿಂಗ್ ಬೇಡ, ಸ್ಪೆಲ್ಲಿಂಗ್ ಕೂಡ ಬೇಡ. ಕಾನ್ವನೇಟೆಡ್ ಆ್ಯಂಡ್ ನಾನ್ ಕಾನ್ವನೇಟೆಡ್ ಅಂತ 2 divisions ಇತ್ತು ಸಿವಿಲ್ ಸರ್ವಿಸಸಲ್ಲಿ. ಇದನ್ನು 3 level ಆಗಿ ಸ್ಪ್ಲಿಟ್ ಮಾಡಿದ್ರು. ದ ಫಸ್ಟ್ ಒನ್ ವಾಸ್ ಕಾಲ್ಡ್ ಆಸ್ ಇಂಪೀರಿಯಲ್ ಅಂದರೆ ಆಲ್ ಇಂಡಿಯಾ ಸರ್ವಿಸಸ್. ದ ಸೆಕೆಂಡ್ ಒನ್ ವಾಸ್ ಕಾಲ್ಡ್ ಆಸ್ ಪ್ರಾವಿನ್ಷಿಯಲ್ ಅಂದರೆ ಸ್ಟೇಟ್ ಸರ್ವಿಸಸ್. ಆ್ಯಂಡ್ ದ ಥರ್ಡ್ ಒನ್ ವಾಸ್ ಕಾಲ್ಡ್ ಆಸ್ ಸಬಾರ್ಡಿನೇಟ್, ಇವ್ರ ಕೆಳಗೆ. ಓಕೆ, ದೀಸ್ ವರ್ ದ 3 divisions that were made on civil services. ಇಂಪೀರಿಯಲ್ ಡಿವಿಷನ್ ಇತ್ತು ನ್ಯಾಷನಲ್ ಲೆವೆಲ್, ಪ್ರಾವಿನ್ಷಿಯಲ್ ಡಿವಿಷನ್ ಇತ್ತು ಸ್ಟೇಟ್ ಲೆವೆಲ್, ಆ್ಯಂಡ್ ಸಬಾರ್ಡಿನೇಟ್ ಲೆವೆಲ್ ಅವ್ರ ಕೆಳಗೆ. These 3 divisions were made in civil services, imperial civil services. And one more thing, the person, the exams ittalva, the exams which they asked to be conducted in England and India simultaneously, this was not accepted. Exam England alle naditu, India dalli nadililla. As of 1886 ka, what is this act, sorry, as of 1886 commission, we were not given the right to take up the exam in India. We had to go to England. And second one, the civil services was split into 3 parts, imperial, provincial, and subordinate. And the age was raised to 23. And mattondittu, some post of imperial civil services, some percentage of seats of imperial civil services
should be filled by provincial officers as per promotion. ಪ್ರೊವಿನ್ಷಿಯಲ್ ಆಫೀಸರ್ಸ್ ಇರುತ್ತಲ್ವಾ, ಸ್ಟೇಟ್ ಸರ್ವಿಸ್ ಆಫೀಸರ್ಸ್, ಅವರಿಗೆ ಪ್ರಮೋಷನ್ ಕೊಟ್ಟು ಕೂಡ ಇಂಪೀರಿಯಲ್ ಸರ್ವಿಸಸಲ್ಲಿ ಇಂಪೀರಿಯಲ್ ಸಿವಿಲ್ ಸರ್ವಿಸಸಲ್ಲಿ ಪ್ಲೇಸಸ್ನ ಫಿಲ್ ಮಾಡ್ಬೋದು ಅಂತ ಕೂಡ ಆರ್ಡರ್ ಪಾಸ್ ಆಯಿತು. ಇಂಡಿಯಾದಲ್ಲಿ ಇವಾಗಲೂ ಇದೆ. ಸ್ಟೇಟ್ ಸರ್ವಿಸಸಲ್ಲಿ KS ಆಫೀಸರ್ ಆಗಿ ನೀವು ಸಿಕ್ಕಾಪಟ್ಟೆ ವರ್ಷ ಸರ್ವಿಸ್ ಕೊಟ್ಟರೆ ನಿಮ್ಮನ್ನು IAS ಆಗಿ ಪ್ರಮೋಟ್ ಮಾಡ್ತಾರೆ. ದಿಸ್ ಪ್ರಾವಿಷನ್ ಇಸ್ ದೇರ್ ಇನ್ ಇಂಡಿಯಾ. ಓಕೆ, ಬಟ್ ಇದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್. ನೀವು ಒಂದೇ ಸಲ UPSC ಹೊಡೆದ್ರೆ ಡೈರೆಕ್ಟಾಗಿ IAS ಆಗ್ತೀರಾ. ಇಲ್ಲಾಂದರೆ 10-15 ವರ್ಷ ಸರ್ವಿಸ್ ಕೊಟ್ಟ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ನ ನೋಡಿ ನಿಮ್ಮನ್ನು IAS ಆಗಿ ಪ್ರಮೋಟ್ ಮಾಡ್ತಾರೆ. ದಿಸ್ ಇಸ್ ದೇರ್. ಓಕೆ, ದಿಸ್ ವಾಸ್ ದ ರಿಸಲ್ಟ್ ಗಿವನ್ ಬೈ ಅಟಿನ್ಸನ್ ಕಮಿಷನ್. ಏನದು? ಏಜ್ ವಾಸ್ ಇನ್ಕ್ರೀಸ್ ಟು 23, 3 divisions of civil services, imperial, provincial, subordinate, and exam will be conducted in England and not in India. These were the three features of 18th Commission. Okay, and the third one, ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿದೆ, ಇನ್ 1886 ಆಸ್ ಪರ್ ಅಟೆನ್ಷನ್ ಕಮಿಷನ್ ದ ಎಕ್ಸಾಮ್ ವಾಸ್ ಹೆಲ್ಡ್ ಇನ್ ಇಂಗ್ಲೆಂಡ್. ಬಟ್ ಆಫ್ಟರ್ ದ ಕಂಟಿನ್ಯೂಸ್ ರಿಕ್ವೆಸ್ಟ್ ಆಫ್ moderate leaders, finally in 1893 this exam was made available in India also. 1893 in the Imperial Civil Services Examination ICSE was allowed to take up in India. Okay, and the fourth one is Welby Commission. Welby Commission is very simple. ಅದೇನು ದುಡ್ಡು ಖರ್ಚಾಗ್ತಿದೆ ಇಂಡಿಯನ್ಸ್ದು, ಆರ್ಮಿ ಮೇಲೆ ಖರ್ಚು ಮಾಡ್ತಿದ್ದೀರಾ, ಮೀನಿಂಗ್ಲೆಸ್ ಆಗಿ ಖರ್ಚು ಮಾಡ್ತೀರಾ ಅಂತ ಏನು ಕಂಪ್ಲೇಂಟ್ ಆಗಿತ್ತಲ್ವಾ, ಅದನ್ನು ಕಂಟ್ರೋಲ್ ಮಾಡೋಕ್ಕಂತ ಈ ಕಮಿಷನ್ನ ಕೊಟ್ಟಿದ್ರು. ದಿಸ್ ಕಮಿಷನ್ ವಾಸ್ ಸೆಟ್ ಅಪ್ solely to control the expenditure of Indian money. That's it. ಇದ್ರ ಬಗ್ಗೆ ಏನು ಜಾಸ್ತಿ ಇಲ್ಲ. ದುಡ್ಡನ್ನ ಕರೆಕ್ಟಾಗಿ ಯೂಸ್ ಮಾಡಿ ಅಂತ ಹೇಳೋಕ್ಕೆ ವೆಲ್ಬಿ ಕಮಿಷನ್. 18th ಕಮಿಷನ್ ಬಂದುಬಿಟ್ಟು ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ರಿಲೇಟೆಡ್ ಆ್ಯಕ್ಟ್ ಆಫ್ 1892 ಲೆಜಿಸ್ಲೇಟಿವ್ ರಿಫಾರ್ಮ್ಸ್. ಆ್ಯಂಡ್ ವೆನ್ ವಿ ಕಮ್ ಟು ದಿಸ್ ಸೈಮಲ್ಟೇನಿಯಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 1893. ದೀಸ್ ಆರ್ ದ 4 ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ moderate leaders. ಆ್ಯಕ್ಟ್ ಆಫ್ 1892 ಅಲ್ಲಿ ಏನಾಯಿತು? Age became raised to 23. Civil services was split into imperial, provincial, subordinate. Some posts will be filled by promotions. And finally, what is that? Indiaದಲ್ಲಿ ಎಕ್ಸಾಮ್ ನಡೆಯಲ್ಲ ಅಂತ ಹೇಳಿದ್ರು, ಓನ್ಲಿ ಇನ್ ಇಂಗ್ಲೆಂಡ್. ಬಟ್ ಅಕಾರ್ಡಿಂಗ್ ಟು ದಿಸ್ 1893 ಆ್ಯಕ್ಟ್, 1893 ಬಿಲ್ ಪಾಸ್ ಆಯಿತು. ಈಗ ಎಕ್ಸಾಮ್ ಇಂಡಿಯಾದಲ್ಲಿ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ವೆಲ್ಬಿ ಕಮಿಷನ್ ಇಸ್ ಸೋಲೋಲಿ ಕಾನ್ಸ್ಟಿಟ್ಯೂಯೆಂಟೆಡ್ ಟು ರೆಡ್ಯೂಸ್ ದ ಎಕ್ಸೆಸಿವ್ ಎಕ್ಸ್ಪೆಂಡಿಚರ್ ಆಫ್ ಇಂಡಿಯನ್ ಮನಿ ಅಷ್ಟೇ. ಓಕೆ, ದೀಸ್ ಆರ್ ದ 4 ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ moderates. ಬಟ್ ಇಫ್ ಯು ಸಿ ಪ್ರಾಕ್ಟಿಕಲಿ, ಈಸ್ ದಿಸ್ ಯೂಸ್ಫುಲ್? ನೋಡಿ, ಇಲ್ಲಿ ಅನ್ಅಫಿಷಿಯಲ್ ಮೆಂಬರ್ಸ್ಗೆ ಕೊಟ್ಟಿದ್ದಾರೆ, ಸೈಜ್ ರೈಸ್ ಮಾಡಿದ್ದಾರೆ, ನಮ್ಗೆ ವೋಟ್ ಮಾಡೋ ಅಧಿಕಾರ ಇಲ್ಲ, ನಮ್ಗೆ ಕರೆಕ್ಟಾಗಿ ಕ್ವಶನ್ ಮಾಡೋ ಅಧಿಕಾರ ಇಲ್ಲ, ನಥಿಂಗ್. ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಮೆಥಡ್. ಇದ್ರ ಲಾಜಿಕ್ ಏನಪ್ಪ ಅಂದರೆ, ನೀವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ನೀವಿದ್ದೀರಾ, ನಿಮ್ಗೊಬ್ಬ ತಮ್ಮ ಇದ್ದಾನೆ, ನಿಮ್ಗೊಂದು ತಮ್ಮ ಇದ್ದಾರೆ. ನೀವು ನಿಮ್ಮ ತಂದೆ ಮಾತನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳ್ತೀರಾ. ನೀವು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದ್ರೆ ನಿಮ್ಮ ತಂದೆ ನಿಮ್ಮ ಕೈಗೆ ₹1 ಕಾಯಿನ್ ಇಟ್ಟು ಸ್ಕೂಲ್ಗೆ ಹೋಗಪ್ಪ ಅಂತ ಹೇಳ್ತಾ ಇದ್ರು. ದಿಸ್ ಇಸ್ ಕಾಲ್ಡ್ ಎಸ್ ಕ್ಯಾರೆಟ್. ಏನೋ ಒಂದು ಸ್ವಲ್ಪ ಕೊಟ್ಟು ಸುಮ್ಮನೆ ಇರು ಅಂತ ಹೇಳೋದು. ನಿಮ್ಮ ತಮ್ಮ ಸ್ಕೂಲ್ಗೆ ಹೋಗಲ್ಲ, ₹1 ಕೊಟ್ಟರು ಹೋಗಲ್ಲ, ₹2 ಕೊಟ್ಟರು ಹೋಗಲ್ಲ, ತಿಕ್ಕಕ್ಕೆ ಬರೋ ಥರ ಹೊಡಿತಿದ್ರಲ್ವಾ, ಇದನ್ನು ಸ್ಟಿಕ್ ಮೆಥಡ್ ಅಂತ ಹೇಳ್ತಾರೆ. ಸ್ಟಿಕ್ಕಿ ಆದಮೇಲೆ ಯೂಸ್ ಮಾಡ್ತೀರಾ, ಯಾರು ನಿಮ್ಮ ಮಾತು ಕೇಳಲ್ಲ ಅವರಿಗೆ ನೀವು ಶಿಕ್ಷೆ ಕೊಟ್ಟು ಅವ್ರು ತಿಕ್ಕ ಬಗ್ಗಿಸ್ತೀರಾ. ಕ್ಯಾರೆಟ್ ಮೆಥಡ್ ಆದರೆ ಏನೋ ಒಂದು ₹2 ₹3 ಕೊಟ್ಟು ಸೆಟ್ ಮಾಡ್ತೀರಾ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ, ಆ್ಯಕ್ಟ್ ಆಫ್ 1892 ಆಗಿರ್ಬೋದು, 18th ಕಮಿಷನ್ ಆಗಿರ್ಬೋದು, ವೆಲ್ಬಿ ಕಮಿಷನ್ ಆಗಿರ್ಬೋದು, ದೀಸ್ ಆರ್ ಆಲ್ ನಥಿಂಗ್ ಬಟ್ ಕ್ಯಾರೆಟ್ ಮೆಥಡ್ ದಟ್ ಬ್ರಿಟಿಷರ್ಸ್ ಯೂಸ್ಡ್ ಆನ್ ಅಸ್. ಓಕೆ, ದ್ಯಾಟ್ಸ್ ಇಟ್. ಸೊ ನೆಕ್ಸ್ಟ್ ವಿ ವಿಲ್ ಫೈನಲ್ ಟಾಪಿಕ್, ಒಂದು ಓವರ್ವ್ಯೂ ನೋಡೋಣ. ವಾಟ್ ಆರ್ ದ ಸಕ್ಸಸ್, ವಾಟ್ ಈಸ್ ದ ಮೇಜರ್ ಥಿಂಗ್ಸ್ ದಟ್ ಹ್ಯಾಪನ್ ಡ್ಯೂರಿಂಗ್ moderate phase, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ ನೋಡೋಣ. ವಾಟ್ ಆರ್ ದ ಅಡ್ವಾಂಟೇಜಸ್ and what are the disadvantages, and this will complete the video. So the last topic is overview of moderate phase. ಸೊ ಇಷ್ಟೊತ್ತು ನಾನು ಬಾಯ್ ಬೇಡ್ಕೊಂಡೆ ಅಲ್ವಾ, ಅದನ್ನು ಕನ್ಕ್ಲೂಡ್ ಮಾಡೋಣ. ಲೆಟ್ಸ್ ಸಿ ವಾಟ್ ಈಸ್ ದ moderate phase ಟುಗೆದರ್ ಇನ್ ಅ ಶಾರ್ಟ್ ರೇಂಜ್. ಸೊ ಪಾಸಿಟಿವ್ಸ್ ಏನಂದರೆ, ವಾಟ್ ವರ್ ದ ಪಾಸಿಟಿವ್ಸ್ ಆಫ್ moderate phase? They were successful in exposing the exploitative ಅಂದರೆ ಲೂಟಿ ಮಾಡೋ, ದರೋಡೆ ಮಾಡುವಂಥ ಆ್ಯಟಿಟ್ಯೂಡ್ ಇದೆ ಅಲ್ವಾ, ಎಕ್ಸ್ಪ್ಲಾಯ್ಟೇಟಿವ್. ಇಟ್ ಈಸ್ ಕಾಲ್ಡ್ ಎಸ್ ಎಕ್ಸ್ಪ್ಲಾಯ್ಟೇಟಿವ್. They were successful in exposing the exploitative character of British rule. ಬ್ರಿಟಿಷರ್ಸ್ ನಮ್ಮ ದುಡ್ಡನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ, ನಮ್ಮನ್ನು ಲೂಟಿ ಮಾಡ್ತಿದ್ದಾರೆ ಅನ್ನೋದನ್ನ ಇವರು ಪ್ರೂವ್ ಮಾಡೋಕ್ಕಾಯ್ತು. ಅದು ಹೇಗೆ? ದಾದಾಭಾಯ್ ನವರೋಜಿ ಅವರ ಒಂದು ಬುಕ್, ದ ಟ್ರೈನ್ ಆಫ್ ವೆಲ್ತ್ ಅನ್ನೋ ಬುಕ್ಕಿಂದ ಆಗಿರ್ಬೋದು, ಮತ್ತು ಎಲ್ಲ ತುಂಬ ವಿಷಯಗಳನ್ನ ಫೋಕಸ್ ಮಾಡಿದ್ದಾರೆ. ಲೈಕ್ ಯುದ್ಧ ಮಾಡ್ತಿರ್ತಾರೆ, ನಮ್ಮ ಜನಕ್ಕೆ ಒಳ್ಳೇದು ಮಾಡ್ತಿಲ್ಲ ಅನ್ನೋ ಒಂದು ಬಿಹೇವಿಯರ್ ಏನಿದೆ, ಇದನ್ನು ಜನರ ಮಧ್ಯೆ ಎಕ್ಸ್ಪೋಸ್ ಮಾಡೋ ಕೆಪಾಸಿಟಿ ಇವ್ರಿಗೆ ಬಂತು. ದೇ ವೇರ್ ರೆಡಿ, ದೇ ಆಲ್ಮೋಸ್ಟ್ ಎಕ್ಸ್ಪೋಸ್ಡ್ the exploitative behavior of British rule or colonial rule. Okay, second one, they were creating political awareness.
political awareness, and were educating people politically. ಪೊಲಿಟಿಕಲ್ ಅಂದರೆ ಆಳುವುದಿದೆ ಅಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬ್ರಿಟಿಷರ್ಸ್ ನಮ್ಮನ್ನು ಹೇಗೆ ಆಳ್ತಾ ಇದ್ದಾರೆ, ನಮ್ಮನ್ನು ಹೇಗೆ ಒತ್ತಾ ಇದ್ದಾರೆ, ನಮ್ಗೆ ಈಕ್ವಾಲಿಟಿ ಕೊಡ್ತಿಲ್ಲ. ಫಾರ್ ಎಕ್ಸಾಂಪಲ್, ಬ್ರಿಟಿಷರ್ಸ್ನ ಮತ್ತು ಇಂಡಿಯನ್ಸ್ನ ಕಂಪೇರ್ ಮಾಡಿದ್ರೆ ಬ್ರಿಟಿಷ್ ಸಿಟಿಸನ್ ವಾಸ್ ಗೆಟಿಂಗ್ ಮೋರ್ ಬೆನಿಫಿಟ್ಸ್ ದೆನ್ ಇಂಡಿಯನ್ ಸಿಟಿಸನ್. ಸೊ ಪೊಲಿಟಿಕಲಿ ನಮ್ಗೆ ಈಕ್ವಾಲಿಟಿ ಇಲ್ಲ, ನಮಗೆ ವೋಟ್ ಮಾಡೋ ಅಧಿಕಾರ ಇಲ್ಲ, ನಾವು ಈಕ್ವಲ್ ಆಗಿಲ್ಲ, ಬ್ರಿಟಿಷರ್ಸ್ ನಮ್ಮನ್ನು ಸರಿಯಾಗಿ ನೋಡ್ತಿಲ್ಲ ಅಂತ they were readily telling the people of India. They were educating the misrule of Britishers in India. They were educating the misrule of Britishers in India to Indian citizens. Okay, idu kuda ide. And third one, they created a common platform against British rule, British enemy or common enemy. In very simple, INC ಅನ್ನೋ ಒಂದು ಸಂಘ, ಈ INC ಅನ್ನೋ ಒಂದು ಸಂಘ ಕಟ್ಟಿ ಕಾಮನ್ ಸ್ಟೇಜಲ್ಲಿ ಟುಗೆದರ್ ಆಗಿ ಇವ್ರು ಬ್ರಿಟಿಷರ್ಸ್ ಅಗೇನ್ಸ್ಟ್ ಫೈಟ್ ಮಾಡಿದ್ದಾರೆ. ಇದು ಕೂಡ ಇದೆ. ಎಕ್ಸ್ಪೋಸ್ ಕೂಡ ಮಾಡಿದ್ದಾರೆ, ಪೊಲಿಟಿಕಲ್ ಅವೇರ್ನೆಸ್ ಕೂಡ ಕೊಟ್ಟಿದ್ದಾರೆ, ಕಾಮನ್ ಪ್ಲಾಟ್ಫಾರ್ಮ್ ಇಟ್ಕೊಂಡು ಬ್ರಿಟಿಷರ್ಸ್ ಅಗೇನ್ಸ್ಟ್ ಯುದ್ಧ ಕೂಡ ಮಾಡಿದ್ದಾರೆ. ಆ್ಯಂಡ್ ಫೋರ್ತ್ ಒನ್, ಸಮ್ ಆಫ್ ದ ಐಡಿಯಾಸ್ ಲೈಕ್ ಡೆಮೋಕ್ರಸಿ, ಜನರಿಂದ ನಾವು ವೋಟ್ ಮಾಡಿ ಒಬ್ಬ ಎಲೆಕ್ಟಿವ್ನ ಕಳಿಸ್ಬೇಕು MLC ಆಗಿ. ದಟ್ ಥಿಂಗ್ ಇಸ್ ಕಾಲ್ಡ್ ಎಸ್ ಡೆಮೋಕ್ರಸಿ, ರೈಟ್? ಪೀಪಲ್ ಎಲೆಕ್ಟಿವ್ ದ ರೆಪ್ರೆಸೆಂಟೇಟಿವ್. ಡೆಮೋಕ್ರಸಿ ಅನ್ನೋ ಒಂದು ಕಾನ್ಸೆಪ್ಟ್. ಈಕ್ವಾಲಿಟಿ, ದಟ್ ಈಸ್ ಬ್ರಿಟಿಷರ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಇಬ್ಬರನ್ನೂ ಸಮಾನರಾಗಿ ನೋಡಿ ಅಂತ. ರೂಲ್ ಆಫ್ ಲಾ ಅಂತಾರೆ. ರೂಲ್ ಆಫ್ ಲಾ ಅಂದರೆ ಕೋರ್ಟ್ಗೆ ಹೋದಾಗ ಲಾ ಏನಿದೆ ಅದು ಸರಿಯಾಗಿರ್ಬೇಕು, ಎಲ್ಲರಿಗೂ ಒಂದೇ ಥರ ಇರಬೇಕಂತ ಕೆಲವೊಂದು ಐಡಿಯಾಲಜಿಸ್ನ ಕೂಡ ಪ್ರೊಪೋಗೇಟ್ ಮಾಡೋದು. ದಟ್ ಈಸ್ ದೇ ಪ್ರೊಪೋಗೇಟೆಡ್ ದ ಐಡಿಯಾ ಆಫ್ ಡೆಮೋಕ್ರಸಿ, ದೇ ಪ್ರೊಪೋಗೇಟೆಡ್ ದ ಐಡಿಯಾ ಆಫ್ ಈಕ್ವಾಲಿಟಿ, ದೇ ಪ್ರೊಪೋಗೇಟೆಡ್ ದ ಐಡಿಯಾ ಆಫ್ ರೂಲ್ ಆಫ್ ಲಾ, equal protection of law, etc. to the people. Okay, this is one of the advantages. And fourth one, next one bandre, the next advantage if we talk, they also expose the economic exploitation. ಅದೇ ಹೇಳಿದೆ ಅಲ್ವಾ, ಇಂಡಿಯನ್ನಲ್ಲಿರುವಂಥ ವಸ್ತುಗಳನ್ನ ನೀವು ಇಂಗ್ಲೆಂಡ್ಗೆ ಹೋಗಿ ಸೆಲ್ ಮಾಡಬೇಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಆದರೆ ಇಂಗ್ಲೆಂಡಿಂದ ಬರುವಂಥ ಪ್ರಾಡಕ್ಟ್ಸ್ಗೆ ಇಂಗ್ಲೆಂಡ್ ಪೀಪಲ್ ಟ್ಯಾಕ್ಸ್ ಕಟ್ಟಬೇಕಂತ ಇಲ್ಲ. ಯಾಕೆ ಇದು? ನಮ್ಮ ಹತ್ರ ಇರುವಂಥ ದುಡ್ಡು. ಇನ್ನೊಂದು ಹೇಳ್ತಾನೆ, ಇಂಡಿಯಾದಲ್ಲಿ ವರ್ಕ್ ಮಾಡ್ತಿರುವಂಥ ಸಿವಿಲ್ ಸರ್ವೆಂಟ್ಸ್, ಒನ್ ಆಫ್ ದ ಮೋಸ್ಟ್ ಡಾಮಿನೆಂಟ್ ಸಿವಿಲ್ ಸರ್ವೆಂಟ್ಸ್ ವರ್ ಬ್ರಿಟಿಷರ್ಸ್ ಆ್ಯಂಡ್ ದೇ ವರ್ ಗೆಟಿಂಗ್ ಪೇಡ್ ಬೈ ಇಂಡಿಯನ್ ಮನಿ. ನಾವು ಇಂಡಿಯಾದಲ್ಲಿ ಕಟ್ಟುವಂಥ ಟ್ಯಾಕ್ಸಿಂದ ಅವ್ರಿಗೆ ಸ್ಯಾಲ್ರಿ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಈ ದುಡ್ಡನ್ನ ಇವ್ರು ಸೈಲೆಂಟಾಗಿ ಹೋಗಿ ಇಂಗ್ಲೆಂಡಲ್ಲಿರೋ ಫ್ಯಾಮಿಲಿಗೆ ಕೊಡ್ತಾಯಿದ್ರು. ಈ ನನ್ನ ಮಗ ಇಲ್ಲಿ 100 ರೂಪಾಯಿ ತೊಗೊಂಡ್ರೆ 80 ರೂಪಾಯಿ ಅವ್ನ ಫ್ಯಾಮಿಲಿಗೆ ಕಳಿಸ್ತಾ ಇದ್ದ, 20 ರೂಪಾಯಿ ಜೀವನ ಮಾಡ್ತಿದ್ದ. 80 ರೂಪಾಯಿ ನಮ್ಮ ಇಂಡಿಯಾದಿಂದ ಎತ್ತಾಕೊಂಡೋಗಿ ಇಲ್ಲಿ ಬಂತು. ಸೊ ಇಲ್ಲಿ 80 ಪ್ಲಸ್ ಇಲ್ಲಿ -80. ಸೊ ನಮ್ಮ ದುಡ್ಡು ಎಗರೋಗ್ತಿದೆ ಅಲ್ವಾ, ಇದರಿಂದನೇ ಇದೇ ಥರನೇ ಸ್ಲೋ ಬೈ ಸ್ಲೋ ನಮ್ಮ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ರು. ಇದ್ರ ಬಗ್ಗೆ ಕೂಡ ಅವ್ರು ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ದೇ ಸಕ್ಸಸ್ಫುಲಿ ಎಕ್ಸ್ಪೋಸ್ಡ್ ದ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಬ್ರಿಟಿಷ್ ವಿಚ್ ಸರ್ವ್ಡ್ ಆಸ್ ಅ ಪ್ಲಾಟ್ಫಾರ್ಮ್ ಫಾರ್ ಫ್ಯೂಚರ್ ಸ್ಟ್ರಗಲ್. ನಮ್ಮ ಯುದ್ಧಕ್ಕೆ ಇದೊಂದು ರೀಸನ್. ಸೊ ವಾಟ್ ಆರ್ ಸಮ್ ಆಫ್ ದ ಪಾಸಿಟಿವ್ಸ್? ದೇ ಎಕ್ಸ್ಪ್ಲಾಯ್ಟೆಡ್ ದ ಮಿಸ್ರೂಲ್ ಆಫ್ ಬ್ರಿಟಿಷರ್ಸ್, ಪೊಲಿಟಿಕಲ್ ಅವೇರ್ನೆಸ್ ಕೊಟ್ಟರು, ಕಾಮನ್ ಪ್ಲಾಟ್ಫಾರ್ಮ್ ಕೊಟ್ಟರು ಯುದ್ಧ ಮಾಡೋಕ್ಕೆ. ದಟ್ ಈಸ್ INC ಅನ್ನೋ ಒಂದು ಸಂಘ ಕಟ್ಟಿ ಡೆಮೋಕ್ರಸಿ, ಈಕ್ವಾಲಿಟಿ, ರೂಲ್ ಆಫ್ ಲಾ ಎಲ್ಲ, ಕೋರ್ಟ್ ಗೀಟ್ ಎಲ್ಲದ ಬಗ್ಗೆನೂ ಹೇಳಿದ್ರು. ಆ್ಯಂಡ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಕೂಡ ಒಂದು ಓವರ್ವ್ಯೂ ಕೊಟ್ಟರು. ದಿಸ್ ವರ್ ದ ಪಾಸಿಟಿವ್ಸ್ ಆಫ್ ಮಾಡ್ರೇಟ್ ಫೇಸ್. ತುಂಬ ಒಳ್ಳೆಯದು. ಬಟ್ ನೆಗೆಟಿವ್ಸ್ ಏನಂದರೆ ಫಸ್ಟ್ ಒನ್, ಇವ್ರು ಬ್ರಿಟಿಷರ್ಸ್ನ ನಂಬಿದ್ರು. ದೇ ಹ್ಯಾಡ್ ಅ ಬಿಲೀಫ್ ಇನ್ ಬ್ರಿಟಿಷರ್ಸ್, ರೈಟ್? ಎಂಡ್ ಆಫ್ ದ ಡೇ ಮಾಡರೇಟ್ಸ್ ಅಂದರೆ ಏನು? ಹುಲಿ ತಾನೇ ಹೊರಟೋಗುತ್ತೆ ಅನ್ನೋ ಒಂದು ಬಿಲೀಫ್ ಇತ್ತಲ್ವಾ? ದಿಸ್ ಈಸ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್. ಸೆಕೆಂಡ್ ಒನ್, ದೇ ನೆಗ್ಲೆಕ್ಟೆಡ್ ದ ಪ್ರಾಬ್ಲಮ್ಸ್ ಆಫ್ ಲೋವರ್ ಕ್ಲಾಸ್ ಪೀಪಲ್. ಬಡ ಜನರು ಕಷ್ಟಪಡೋದ್ರ ಬಗ್ಗೆ ಇವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್, ಫಾರ್ಮರ್ಸ್ ಬಗ್ಗೆ ಎಲ್ಲರೂ ಮೆನ್ಷನ್ ಆಗಿದೆಯಾ? ಲೇಬರ್ಸ್ ಬಗ್ಗೆ ಮೆನ್ಷನ್ ಆಗಿದೆಯಾ? ರೂರಲ್ ಮಾರ್ಸಸ್ ಬಗ್ಗೆ ಮೆನ್ಷನ್ ಆಗಿದೆಯಾ? ಹಳ್ಳಿ ಜನರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಇಲ್ಲ. ದೇ ನೆವರ್ ಟಾಕ್ಡ್ ಅಬೌಟ್ ಲೋವರ್ ಕ್ಲಾಸ್ ಪೀಪಲ್. ದೇ ವೇರ್ ವರ್ರಿಡ್ ಅಬೌಟ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಪೀಪಲ್. Majority of the cases they were worried about middle class and upper class. Lower class people were ignored or they didn't see towards them. Moderate leadersಗೆ ಬಡವ್ರು ಕಾಣಲೇ ಇಲ್ಲ. ಇವರಿಗೆ ಮಿಡಲ್ ಕ್ಲಾಸು, ಅಪ್ಪರ್ ಕ್ಲಾಸು, ಇವರಿಗೆ ರೂಲ್ ಮಾಡಬೇಕು, ಇವರಿಗೆ ವೋಟ್ ಮಾಡಬೇಕು, ಇವ್ರ ಎಲೆಕ್ಷನ್ಸಲ್ಲಿ ಕೂತ್ಕೋಬೇಕು, ಪವರ್. ದೇ ಮೋಸ್ಟ್ಲಿ ಫೋಕಸ್ಡ್ ಆನ್ ಪೊಲಿಟಿಕಲ್ ಪವರ್. ಓಕೆ, ದೇ ಮೋಸ್ಟ್ಲಿ ಫೋಕಸ್ಡ್ ಆನ್ ಪೊಲಿಟಿಕಲ್ ಪವರ್, ನಾಟ್ ಆನ್ ಎಕನಾಮಿಕ್ ಕ್ರೈಸಿಸ್ ಇನ್ ವಿಲೇಜಸ್. ಬಡವರಿಗೆ, ಹಳ್ಳಿಯಲ್ಲಿ ಜನರಿಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಇವರಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಅದನ್ನು ತಲೆ ಕೆಡಿಸ್ಕೊಳ್ಳೋಕ್ಕೆ ಬರ್ತಾರೆ ಎಕ್ಸ್ಟ್ರೀಮಿಸ್ಟ್. ಅದು ನೆಕ್ಸ್ಟ್. ಥರ್ಡ್ ಒನ್, ಇನ್ನೊಂದು, ಜನರನ್ನ ಒಂದುಗೂಡಿಸಿ, 10 ಜನ ಇದ್ದರೆ 10 ಜನರನ್ನ ಒಂದುಗೂಡಿಸಿ ಬ್ರಿಟಿಷರ್ಸ್ ಅಗೇನ್ಸ್ಟ್ ಯುದ್ಧ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇವ್ರ ತಲೆಯಲ್ಲಿರಲಿಲ್ಲ. ದೇ ಡಿಂಟ್ ಬಿಲೀವ್ ಇನ್ ಮಾಸ್ ಮೂವ್ಮೆಂಟ್ ಮೇಲೆ ಇವ್ರ ನಂಬಿಕೆನೇ ಇಲ್ಲ. ಜನರನ್ನ ಒಂದುಗೂಡಿಸಿ ಯುದ್ಧ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಯಾಕಂದರೆ ಇಂಡಿಯಾದಲ್ಲಿ ರಿಲಿಜನ್ ಇತ್ತು, ಕ್ಯಾಸ್ಟ್ ಇತ್ತು, ಎಕನಾಮಿಕ್ ಕ್ರೈಸಿಸ್ ಇತ್ತು. ಇಂಡಿಯನ್ಸ್ ಯುನೈಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ರು. ಇವರೆಲ್ಲ ಜಾತಿ, ಮತ, ಪಂಥಗಳೆಲ್ಲ ಹೊಡ್ಕೊಂಡು ಒಂದಾಗಿ ಬಂದು ಬ್ರಿಟಿಷರ್ಸ್ ಅಗೇನ್ಸ್ಟ್ ಇವ್ರು ಹೋಗಲ್ಲ, ಅದಕ್ಕೆ ಮಾಸ್ ಮೂವ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಥಾಟ್ ಇವ್ರಿಗೆ ಬರಲಿಲ್ಲ. ದೇ ವೇರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ್ಯಾಟ್
ಪೀಪಲ್ ಕ್ಯಾನ್ ಕಮ್ ಟುಗೆದರ್, ಒಂದು ಗೂಡಿ ಬ್ರಿಟಿಷರ್ಸ್ನ ಜನ ಹೊಡಿತಾರೆ ಅನ್ನೋ ನಂಬಿಕೆ ನನ್ನ ಮಕ್ಕಳು ಇವ್ರಿಗೆ ಇರಲಿಲ್ಲ. ಸೊ ಇವರು ಮಾಸ್ ಮೂಮೆಂಟ್ನ ಸಪೋರ್ಟ್ ಮಾಡಲಿಲ್ಲ. ಆ್ಯಂಡ್ ದ ಫೋರ್ತ್ ಒನ್, ಮೋಸ್ಟ್ ಆಫ್ ದ ಮಾಡರೇಟ್ ಲೀಡರ್ಸ್ ವೆನ್ ಇಟ್ ಈಸ್ ಇನ್ INC ಸೆಷನ್ಸ್ ಆರ್ ವಾಟ್ ಎವರ್ ಇಟ್ ಈಸ್, INC ಸೆಷನ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಏನೇ ಆಗಿರ್ಬೋದು, ದೇ ಯೂಸ್ ಟು ಕನ್ವೆ ದೇರ್ ಫೀಲಿಂಗ್ಸ್ ಇನ್ ಇಂಗ್ಲೀಷ್. They used to convey their feelings in English and not in vernacular languages. Vernacular ಅಂದರೆ ಲೋಕಲ್ ಲ್ಯಾಂಗ್ವೇಜ್, ತೆಲುಗು, ಕನ್ನಡ, ಹಿಂದಿ, ಬೆಂಗಾಲಿ, ಉರ್ದು ಈ ಭಾಷೆಯಲ್ಲಿ ಮಾತಾಡ್ತಾ ಇರಲಿಲ್ಲ. ಮೋಸ್ಟ್ ಆಫ್ ದೆಮ್ ವೇರ್ ಟಾಕಿಂಗ್ ಇನ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಸೊ ಡು ಯು ಥಿಂಕ್ ಆಲ್ ದ ಇಂಡಿಯನ್ಸ್ ಅಂಡರ್ಸ್ಟುಡ್ ಇಂಗ್ಲೀಷ್ ಅಟ್ ದಟ್ ಟೈಮ್? ನೋ. ಸೊ ಹಾಫ್ ಆಫ್ ದೇರ್ ಐಡಿಯಾಸ್ ವರ್ ನಾಟ್ ಗೋಯಿಂಗ್ ಇನ್ ಟು ದ ಹೆಡ್ ಆಫ್ ಪೀಪಲ್. ಇದು ಫಸ್ಟ್ ಒನ್. ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ, ಬಿಲೀಫ್ ಇನ್ ಬ್ರಿಟಿಷ್, they never focused on lower class people, they didn't believe in mass movement, ಜನರನ್ನ ಒಂದುಗೂಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲ. ಆ್ಯಂಡ್ ವೆನ್ ವಿ ಟಾಕ್ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರು. ದಿಸ್ ಫೋರ್ಸ್ ಶೋ ದ್ಯಾಟ್ ದೀಸ್ ಪೀಪಲ್ ವೇರ್ ಮಾಡರೇಟ್ ಲೀಡರ್ಸ್, ಮೆಜಾರಿಟಿ ವೇರ್ ಎಜುಕೇಟೆಡ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಪೀಪಲ್. ಎಜುಕೇಟೆಡ್ ಮಿಡಲ್ ಕ್ಲಾಸ್ / ಅಪ್ಪರ್ ಕ್ಲಾಸ್ ಪೀಪಲ್. ಕ್ಲಿಯರಾಗಿ ಕಾಣ್ತಾ ಇದೆ. ಇವ್ರು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಇವ್ರು ಎಜುಕೇಟೆಡ್, ಬಟ್ ಅವ್ರು ಫಾರ್ಮರ್ಸ್ ಬಗ್ಗೆ, ಲೇಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂದರೆ ಇವ್ರು ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಪೀಪಲ್. ಇದರಿಂದ ಏನಾಯಿತು, ಲೋವರ್ ಕ್ಲಾಸ್ ಪೀಪಲಿಂದ ಇವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಸಿಗಲಿಲ್ಲ. ಲೋವರ್ ಕ್ಲಾಸ್ ಪೀಪಲ್ ಇವ್ರಿಗೆ ಸಪೋರ್ಟು ಮಾಡಲಿಲ್ಲ. ಪ್ಲಸ್ ಮಾಸ್ ಮೂಮೆಂಟ್, ಜನ ಒಂದುಗೂಡಿ ಬ್ರಿಟಿಷರ್ಸ್ ಅಗೇನ್ಸ್ಟ್ ಫೈಟ್ ಕೂಡ ಮಾಡಲಿಲ್ಲ. ದಿಸ್ ಈಸ್ ಆಲ್ಸೋ therefore their efforts, their ideologies couldn't reach to all the classes of society. This was restricted to upper class ಆ್ಯಂಡ್ ಮಿಡಲ್ ಕ್ಲಾಸ್. ಆ್ಯಂಡ್ ಇಂಡಿಯಾದಲ್ಲಿ ಅಪ್ಪರ್ ಕ್ಲಾಸ್ ಆ್ಯಂಡ್ ಮಿಡಲ್ ಕ್ಲಾಸ್ ಜನ ತುಂಬ ಕಮ್ಮಿ ಇದ್ದರು ಅವಾಗ. ಮೆಜಾರಿಟಿ ವೇರ್ ಲೋವರ್ ಕ್ಲಾಸ್ ಆ್ಯಂಡ್ ಲೇಬರ್ ಕ್ಲಾಸ್. 80%, 75 to 80% ಜನ ಈ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ರಿಂದ ಇವ್ರು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಇರಲಿಲ್ಲ. ದೇರ್ ಐಡಿಯಾಲಜಿ ವಾಸ್ ನಾಟ್ ದ್ಯಾಟ್ ಸಕ್ಸಸ್ಫುಲ್. ಬಟ್ ಸ್ಟಿಲ್ if we see properly, Bipin Chandra has said that, the author of the book Modern Indian History, has said that the period of 1858 to 1905 ಅಂದರೆ ಮಾಡರೇಟ್ ಫೇಸ್ ಏನಿದೆ, ದಿಸ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಬಿಕಾಸ್ ಇಲ್ಲಿಂದನೇ ಜನರಿಗೆ ನ್ಯಾಷನಲಿಟಿ ಅಂದರೆ ನಾವು ಭಾರತೀಯರು, ನಮಗೂ ಜೀವನ ಇದೆ, ಬ್ರಿಟಿಷರ್ಸ್ ನಮ್ಮನ್ನು ಮಿಸ್ರೂಲ್ ಮಾಡ್ತಿರೋ ಅನ್ನೋ ಒಂದು ಐಡಿಯಾಲಜಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಫ್ರೀಡಮ್ ಮೂಮೆಂಟ್. ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬೇಸ್ಮೆಂಟ್ ಆಫ್ ಫ್ರೀಡಮ್ ಮೂಮೆಂಟ್. ಈ ಬೇಸ್ಮೆಂಟ್ ಏನಿದೆ ನಮ್ಮ ಫ್ರೀಡಮ್ ಮೂಮೆಂಟ್ಗೆ, ಇದು ಮಾಡರೇಟ್ ಲೀಡರ್ಸೇ ಕೊಟ್ಟಿದ್ದು. ಅರ್ಥ ಆಯ್ತಾ? ಸೊ ಇನ್ ಓವರ್ವ್ಯೂ ಇಫ್ ಯು ಹ್ಯಾವ್ ಟು ಟಾಕ್, they were ready, they already exposed the British rule, they created political awareness, common platform ಕೊಟ್ಟರು, democracy, equality, rule of law ಎಲ್ಲ ಕೊಟ್ಟರು, economic exploitation ಪ್ರೊನೌನ್ಸ್ ಮಾಡಿದ್ರು. ಬಟ್ ದ ಪ್ರಾಬ್ಲಮ್ ವಾಸ್ they only focused on upper class and middle class, didn't focus on low class. ಮಾಸ್ ಮೂಮೆಂಟ್, ಜನರನ್ನ ಒಂದುಗೂಡಿಸಿ ಯುದ್ಧ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಇವರಿಗೆ. ಪೊಲಿಟಿಕಲ್ಲಿ ಇವ್ರು ಫೋಕಸ್ ಮಾಡ್ತಿದ್ರು. ಪೊಲಿಟಿಕಲ್ ಅಂದರೆ ಇವ್ರಿಗೆ ರೂಲ್ ಮಾಡೋ ಪವರ್ ಬೇಕು, ರೂಲ್ ಮಾಡೋಕ್ಕೆ, ಡ್ರಾ ಮಾಡೋಕ್ಕೆ ಏನು ಮಾಡ್ತಾರೆ, ಏನಂತ ಪೊಲಿಟಿಕಲ್ ಪವರ್, ಪಾಲಿಟಿಷಿಯನ್ಸ್ ಥರ ಇದ್ರು ಹೊರತು ಇವ್ರು ಜನರ ಸೇವಕರಾಗಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲಿಲ್ಲ. ಆ್ಯಂಡ್ ದೇ ವರ್ ಎಜುಕೇಟೆಡ್ ಮಾಸಸ್. ಸೊ ಅನ್ಎಜುಕೇಟೆಡ್ ಪೀಪಲ್ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ಮಾಡರೇಟ್ಸ್. ಬಟ್ ಇಫ್ ಯು ಸಿ ಇನ್ ಓವರ್ವ್ಯೂ ದೊಡ್ಡದಾಗಿ ನೋಡಿದ್ರೆ ಇವ್ರ ಕಾಂಟ್ರಿಬ್ಯೂಷನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ಗೆ ತುಂಬ ಇದೆ. ಸೊ ದಿಸ್ ಟೋಟಲ್ ಫೇಸ್ ಇಸ್ ಕಾಲ್ಡ್ ಆಸ್ ಮಾಡರೇಟ್ ಫೇಸ್. ಇದರಲ್ಲಿ ತುಂಬ ಲೀಡರ್ಸ್ ಬರ್ತಾರೆ, ಲೈಕ್ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ರಮೇಶ್ ಚಂದ್ರ ಚಟರ್ಜಿ, ರಮೇಶ್ ಚಂದ್ರ ದತ್, ರಮೇಶ್ ಚಂದ್ರ ದತ್ ಅನ್ನೋ ಲೀಡರ್ಸ್ ಬರ್ತಾರೆ. ಅವ್ರು ಏನು ಮಾಡಿದ್ರು, ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆ ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತಾನೆ. ದಿಸ್ ಕಂಪ್ಲೀಟ್ ವಿಡಿಯೋ ಕವರ್ಸ್ ದ ಕಂಪ್ಲೀಟ್ ಓವರ್ವ್ಯೂ ಆಫ್ ಮಾಡರೇಟ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಆಫ್ UPSC. ಓಕೆ, ನಿಮ್ಗೆ ಇನ್ನೂ ನಾಲೆಜ್ ಬೇಕಾದರೆ ಕೆಲವೊಂದು ಬುಕ್ಸ್ನ ರೆಫರ್ ಮಾಡಿ, ನಾನು ಯಾವುದಾದ್ರು ಪಾಯಿಂಟ್ನ ಮಿಸ್ ಮಾಡಿದರೆ ನಿಮ್ಮ ನೋಟ್ಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಜೈ.